ಇಲ್ಲಿ ಎಷ್ಟೋ ಜನ ಇದ್ದೀರಾ, ನಾನು ವೇಸ್ಟ್ ಮಾಡಿದ್ದೀನಿ ಅಂತ ಬಂದಿದ್ದೀರಾ. ಅಯ್ಯೋ ನಾನು ಹಿಂಗೆ ಮಾಡ್ಬೋದಾಗಿತ್ತು, ನಾನು ಮಾಡಿಲ್ವೇ. ಅಯ್ಯೋ ನಾನು ಹಿಂಗಿರ್ಬೋದಾಗಿತ್ತು, ಇರಲಿಲ್ವೇ. ಅಯ್ಯೋ ನನಗೆ ಹಂಗಿರ್ಬೇಕಾಗಿತ್ತು, ಇರಲಿಲ್ವೇ ಎಂಬುದಾಗಿ ನೀನು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಭಯಪಡಬೇಡಿ. ನೀನು ಆ ರೀತಿ ಪಶ್ಚಾತ್ತಾಪ ಪಟ್ಟರೆ ನಿನ್ನ ಜೀವಿತದಲ್ಲಿ ಗುಂಪು ಮಿಡತೆ, ಸಣ್ಣ ಮಿಡತೆ, ಚೂರಿ ಮಿಡತೆ, ದೊಡ್ಡ ಮಿಡತೆ ಇವು ತಿಂದು ಬಿಟ್ಟಂತ ವರ್ಷಗಳನ್ನು ದೇವರು ನಿನಗೆ ನನಗೆ ಕಟ್ಟಿ ಕೊಡ್ತಾರೆ. ಹಲ್ಲೆಲೂಯಾ. ಎಸ್. ಕರ್ತನಿಗೆ ಸ್ತೋತ್ರ. ನಾನು ಈ ದಿನ ನಿಮ್ಮೊಂದಿಗೆ ಮಾತನಾಡುವಂಥ ವಿಷಯ ಫುಲ್ಫಿಲ್ಲಿಂಗ್ ಗಾಡ್ಸ್ ಪ್ಲ್ಯಾನ್ ಫಾರ್ ಯುವರ್ ಲೈಫ್. ದೇವರ ಉದ್ದೇಶಗಳನ್ನು ನಮ್ಮ ಜೀವಿತದ ಕುರಿತು ಪೂರೈಸುವುದು. ಗಾಡ್ಸ್ ಪ್ಲ್ಯಾನ್, ನಾಟ್ ಯುವರ್ ಪ್ಲ್ಯಾನ್. ನಿಮ್ಮ ಪ್ಲ್ಯಾನ್ ಅಲ್ಲ, ದೇವರ ಉದ್ದೇಶ. ಈ ಒಂದು ಟೈಟಲನ್ನು ನಾನು ತೆಗೆದುಕೊಂಡಿರುವಂಥದ್ದು ಎಲ್ರಿಗೂ ಚಿರಪರಿಚಯ ಇರುವಂಥ ಒಂದು ಕೀರ್ತನೆ. ಇದನ್ನು ಎಲ್ಲರೂ ಓದಿರ್ತೀರ. ಸೊ ಈ ಕೀರ್ತನೆಯನ್ನು ನಾವೆಲ್ಲರೂ ಒಟ್ಟಾಗಿ ಈಗ ಓದ್ಕೊಳ್ಳೋಣ. ಕೀರ್ತನೆ 139, 13 ಮತ್ತು 14ನೇ ವಚನ. ಎಲ್ಲರೂ ಒಟ್ಟಾಗಿ ಈ ಕೀರ್ತನೆಯನ್ನು ಓದೋಣ. ಸಾಮ್ಸ್ 139, 13 and 14 ಓದೋಣ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿದೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಯಾರು ನಂಬುತ್ತಾರೋ ಬಿಡ್ತಾರೋ ಈ ಲೋಕದಲ್ಲಿ, ಆದರೆ ನಮ್ಮ ದೇಹವನ್ನು ಉಂಟು ಮಾಡಿದವರು ದೇವರಿದ್ದಾರೆ. ನಮ್ಮ ಹೃದಯ, ಶ್ವಾಸಕೋಶ, ಕಣ್ಣು, ಕಿವಿ, ಮೂಗು ಇವೆಲ್ಲ ಕೆಲಸ ಮಾಡೋದಕ್ಕೆ ಒಂದು ನಿಮಿಷ ನಿಂತುಬಿಟ್ರೆ ನಮ್ಮ ಗತಿ ಏನು ಅಂತ ಯೋಚನೆ ಮಾಡಬೇಕಾಗಿರೋದು. ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲ ದಿನದ ಕುರಿತು ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಗಾಡ್. ದೇವರಿಗೆ ಯಾವಾಗಲೂ ವಂದನೆ ಹೇಳಬೇಕು. ಒಂದೊಂದು ದಿನ ಅನ್ನೋದು ನನಗೆ ನಿನಗೆ ಅದ್ಭುತನೇ. ಇಟ್ಸ್ ಎ ಮಿರಕಲ್. ಯೋಚನೆ ಮಾಡಿ, 26 ಜನನೋ 28 ಜನನೋ ಮೊನ್ನೆ ಗನ್ ಪಾಯಿಂಟ್ನಲ್ಲಿ ಅವ್ರು ಕೇಳ್ಕೊಳ್ತಾ ಇದ್ದಾರೆ, ನನ್ನ ಹೆಂಡತಿ ನಾನು ನೋಡಬೇಕು, ನನ್ನ ಮಗು ನಾನು ನೋಡಬೇಕು, ದಯವಿಟ್ಟು ಪ್ಲೀಸ್ ಅಂತ ಭಿಕ್ಷೆ ಬೇಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಟೈಮ್ ಇರಲಿಲ್ಲ. ಆದರೆ ನಿನಗೆ ನನಗೆ ಭಿಕ್ಷೆ ಬೇಡೋದು ಬೇಕಾಗಿಲ್ಲ. ಆಟೋಮೆಟಿಕ್ಕಾಗಿ ಹಂಗೇ ಹೋಗ್ತಾ ಇದೆ ಜೀವಿತ. ಇದರ ಅರ್ಥ ಏನು ಗೊತ್ತಾ? ದೇವರು ನಮಗೆ ಪ್ರತಿದಿನವನ್ನು ಬಹುಮಾನವಾಗಿ ಕೊಟ್ಟಿದ್ದಾರೆ. ಒಂದು ವೇಳೆ ನಿನ್ನ ಜೀವಮಾನದಲ್ಲಿ ಏನೂ ನಡೀಲಿಲ್ವಾ, ಇವತ್ತು ಅನ್ನೋ ದಿನ ದೇವರು ನನಗೆ ನಿನಗೆ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ನಾನು ನಿನಗೆ ದೇವರಿಗೆ ಥ್ಯಾಂಕ್ಸ್ ಹೇಳೋರಾಗಿರಬೇಕು, ದೇವರಿಗೆ ವಂದನೆ ಹೇಳೋರಾಗಿರಬೇಕು. ವಿ ಶುಡ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ಗಾಡ್. ದೇವರೇ, ನನ್ನ ಎಷ್ಟು ಚೆನ್ನಾಗಿಟ್ಟಿದ್ಯಪ್ಪ, ನನಗೆ ಉಸಿರು ಕೊಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳೋರಾಗಿರ್ಬೇಕು. ಈಗ ನಮ್ಮ ದೇಹದ ಒಂದೊಂದು ಅಂಗಗಳನ್ನು ದೇವರು ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ಬೈಬಲಲ್ಲಿ ಬರೆದಿದೆ. ದೇವರು. ಸೊ ಅಲ್ಟಿಮೇಟ್ಲಿ ನಾವು ಅವ್ರನ್ನ ನೋಡಬೇಕು. ಆ ಸತ್ಯ ದೇವರು ಯೇಸು ಸ್ವಾಮಿ ಒಬ್ಬರೇ ನಮ್ಮ ಉಸಿರಿನಲ್ಲಿದ್ದಾರೆ. ಅವರ ಉಸಿರನ್ನೇ ನಾವು ಆಡ್ತಾ ಇದ್ದೇವೆ. ಅವ್ರ ಜೀವಶ್ವಾಸವನ್ನು ಅವ್ರು ನಮ್ಗೆ ಊದಿದ್ದಾರೆ. ಹೀಗಾಗಿ ಅವ್ರನ್ನ ನಾನು ನೀನು ಸೇವಿಸಬೇಕು, ಅವ್ರನ್ನ ನಾನು ನೀನು ಹುಡುಕಬೇಕು, ಅವ್ರ ಬೈಬಲ್ ಓದಬೇಕು, ಅವ್ರ ಹತ್ರ ಪ್ರಾರ್ಥನೆಯೊಂದಿಗೆ ಮಾತಾಡಬೇಕು. ಆ್ಯಂಡ್ ವಿ ಶುಡ್ ವರ್ಷಿಪ್ ಗಾಡ್. ಮತ್ತು ಅವರಿಗೆ ಪ್ರತಿದಿನ ವಿಧೇಯರಾಗಿ ನಡೆಯೋರಾಗಿರ್ಬೇಕು ನಾವು. ಜಸ್ಟ್ ಥಿಂಕ್ ಅಬೌಟ್ ನಮ್ಮ ದೇಹದ ಕುರಿತು ಕೆಲವು ಅಂಗಗಳ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ನೋಡಿ, ಮೊದಲನೇದು ಹೃದಯ. ಹೃದಯ ಒಂದು ದೊಡ್ಡ ಸ್ನಾಯು ಅಂಗವಾಗಿದ್ದು ದೇಹಕ್ಕೆ ರಕ್ತನಾಳಗಳ ಮೂಲಕ ರಕ್ತ ಪರಿಚಲನೆ ಮಾಡುವ ಪ್ರಮುಖ ಕೆಲಸವನ್ನು ಹೊಂದಿದೆ. ಎದೆಯ ಮಧ್ಯಭಾಗದಲ್ಲಿರುವ ಹೃದಯ ಮಾನವ ದೇಹದಲ್ಲಿ ಅತ್ಯಂತ ಕಠಿಣವಾಗಿ ಕೆಲಸ ಮಾಡುವ ಸ್ನಾಯು. ನಾವು ನಿದ್ದೆ ಮಾಡುವಾಗಲೂ ಯಾವಾಗಲೂ ಕೆಲಸ ಮಾಡ್ತದೆ. ಹೃದಯ ಮತ್ತು ರಕ್ತನಾಳಗಳು ಒಟ್ಟಾಗಿ ದೇಹದ ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ರೂಪಿಸ್ತದೆ ಮತ್ತು ದೇಹ ಬದುಕಲು ಅಗತ್ಯವಾದ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪೂರೈಸುವಲ್ಲಿ 24/7 ಅದೇನು ಮಾಡ್ತದೆ, ರಕ್ತನ ಪಂಪ್ ಮಾಡ್ತಾನೆ ಇರ್ತದೆ. ಸೊ ಲೆಕ್ಕ ಮಾಡ್ಕೊಳ್ಳಿ, ಒಬ್ಬ ಮನುಷ್ಯ 70, 80, 90 ವರ್ಷ ಜೀವಿಸ್ತಾನೆ ಅಂತಂದರೆ
ಅವನು ಯಾವಾಗ ತಾಯಿಯ ಗರ್ಭದಲ್ಲಿ ರೂಪಿತವಾಗ್ತಾನೋ ಆಗಲೇ ಅವನ ಹೃದಯ ಪಂಪ್ ಮಾಡೋಕ್ಕೆ ಶುರು ಮಾಡಿದ್ದು. ಅದು 24/7 ವರ್ಕ್ ಮಾಡ್ತದಲ್ಲ, ಮಿರಕಲ್ ಅಲ್ವಾ? ದೇವರು ನನಗೆ ನಿನಗೆ ಅದೊಂದು ಅದ್ಭುತ ಮಾಡಿದಾರಲ್ವಾ? ಅದಕ್ಕೆ ನೀನು ಯಾಕೆ ದೇವರನ್ನ ಸ್ತುತಿಸಬಾರ್ದು, ದೇವರ ಪ್ರೀತಿ ಮಾಡಬಾರ್ದು, ಅವರಿಗೆ ವಿಧೇಯರಾಗಿ ನಡಿಬಾರ್ದು? ನೆಕ್ಸ್ಟ್ ನೋಡಿ, ನಮ್ಮ ದೇಹದ ಇನ್ನೊಂದು ಭಾಗ ಕಣ್ಣು. ಮಾನವನ ಕಣ್ಣು ಅದ್ಭುತವಾಗಿದೆ. ನಿಮ್ಮ ಕಣ್ಣುಗಳು 10 ಮಿಲಿಯನ್ಗಿಂತಲೂ ಹೆಚ್ಚು ವಿಭಿನ್ನ ಬಣ್ಣಗಳನ್ನು ಗ್ರಹಿಸಬಲ್ಲದು. ಯಾವುದೇ ಡಿಜಿಟಲ್ ಕ್ಯಾಮ್ರಾ ಅಥವಾ ಫೋನ್ನಲ್ಲಿರುವಂಥ ಕ್ಯಾಮ್ರಕ್ಕಿಂತಲೂ ಹೆಚ್ಚು ಬಣ್ಣಗಳನ್ನು ಬಹು ವೇಗವಾಗಿ ಗ್ರಹಿಸಬಲ್ಲಂಥ ಒಂದು ಅಂಗವೇ ಇದು ಕಣ್ಣು. ಮಿಲಿ ಸೆಕೆಂಡ್ಗಳಿಗಿಂತ ಕಡಿಮೆ ಅವಧಿಯಲ್ಲಿ ಇದು ಚಲಿಸ್ತದೆ. ಪ್ರತಿಯೊಂದು ಕಣ್ಣಿನಲ್ಲಿ ಆಪ್ಟಿಕ್ ನರವು ಸಂಪರ್ಕಿಸುವ ಕರಡು ಚುಕ್ಕೆ ಇರುತ್ತದೆ. ಆದರೆ ಮೆದುಳು ಕಾಣೆಯಾದ ಮಾಹಿತಿಯನ್ನು ತುಂಬುತ್ತದೆ. ಮಾತ್ರವಲ್ಲದೆ ನೀವು ನಿಮಿಷಕ್ಕೆ ಸುಮಾರು 15ರಿಂದ 20 ಬಾರಿ ಕಣ್ಣನ್ನು ಮಿಟಿಕ್ಸ್ತೀರಿ. ಇದು ನಿಮ್ಮ ಕಣ್ಣುಗಳನ್ನು ತೇವವಾಗಿಡಲು ಸಹಾಯ ಮಾಡ್ತದೆ. ನಿಮ್ಮ ಕಣ್ಣುಗಳು ಸುಮಾರು 1 ಇಂಚು ಅಗಲ ಮತ್ತು ಸುಮಾರು 0.25 ಔನ್ಸ್ ತೂಕವಿರ್ತದೆ ಮತ್ತು ಅವು ನಿಮ್ಮ ಜೀವದುದ್ದಕ್ಕೂ ಒಂದೇ ಗಾತ್ರದಲ್ಲಿರ್ತದೆ. ಕಣ್ಣು ಮಾತ್ರ ಬೆಳೆಯಲ್ಲ. ಮಾನವನ ಕಣ್ಣು ಡಿಜಿಟಲ್ ಕ್ಯಾಮ್ರಾ ಆಗಿದ್ದರೆ ಅದು 576 ಮೆಗಾ ಪಿಕ್ಸೆಲ್ಗಳನ್ನು ಹೊಂದಿರ್ತಾಯಿತ್ತು. ಅನನ್ಯ ಕಣ್ಣಿನ ಬಣ್ಣ. ಯಾವುದೇ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯ ಐರಿಸ್ ಮಾದರಿಯನ್ನು ಹೊಂದಿರುವುದಿಲ್ಲ. ಅದಕ್ಕೆ ನಿಮ್ಮ ಕಣ್ಣನ್ನು ಏನು ಮಾಡ್ತಾರೆ, ಚೆಕಪ್ ಮಾಡ್ತಾರೆ. ಇದು ನಿಮ್ಮ ಕಣ್ಣಿನ ಬಣ್ಣವನ್ನು ನಿಮ್ಮ ಬೆರಳು ಅಚ್ಚುಗಳಂತೆ ಅನನ್ಯವಾಗಿಸ್ತದೆ. ಪ್ರತಿಯೊಬ್ಬರ ಕಣ್ಣುಗಳು ಅದು ಬೇರೆ ಬೇರೆ ಆಗಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಇದೊಂದು ಅದ್ಭುತ ಅಲ್ವಾ? ಒಂದು ಕ್ಯಾಮ್ರಾ ತಗೊಳ್ಳಿ, ಇವತ್ತು ಎಂಥ ಕ್ಯಾಮ್ರಾ ತಗೊಂಡ್ರು ನಮ್ಮ ಕಣ್ಣು ಬಣ್ಣಗಳನ್ನು 20,000 ಬಣ್ಣಗಳನ್ನ ಅದು ವಿಭಿನ್ನವಾಗಿ ನೋಡೋದಕ್ಕೆ ದೇವರು ಸೃಷ್ಟಿ ಮಾಡಿದ್ದಾರೆ. ಮನುಷ್ಯ ಎಂಥ ಕ್ಯಾಮ್ರಾ ತಗೊಳ್ಳಿ, ನೀನು ಎಂಥ ಫೋನ್ ಆದರೂ ತಗೋ, ಕಣ್ಣು ಫೋಕಸ್ ಮಾಡೋ ಥರ ಅದು ಯಾವುದೂ ಮಾಡಲ್ಲ. ಅಷ್ಟು ಅದ್ಭುತವಾಗಿ ನಿನ್ನ ಸೃಷ್ಟಿ ಮಾಡಿದ್ದಾರೆ ದೇವರು. ಕಿವಿ ಸುಮಾರು 20,000 ಸೌಂಡ್ಗಳನ್ನು ಅದೇನು ಮಾಡ್ತದಂತೆ ಗ್ರಹಿಸೋಕ್ಕೆ ಕಿವಿಗೆ ಶಕ್ತಿ ಇದೆ. PA ಸಿಸ್ಟಮ್ ತಗೊಳ್ಳಿ, ಯಾವಾಗಾದರೂ ಒಂದು ಸಲ ಏನೋ ಒಂದು ಪ್ರಾಬ್ಲಮ್, ಕಿವಿ ಮಾತ್ರ ಎಷ್ಟು ದೇವರು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ನೆಕ್ಸ್ಟ್ ಹೋಗೋಣ, ಮೂಗು. ದೇವರು ನಿನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ಸೃಷ್ಟಿಸಿದ್ದಾರೆ ಅನ್ನೋಕ್ಕೆ ಜಸ್ಟ್ ಕೆಲವು ಉದಾಹರಣೆಗಳು. ಮಾನವ ಮೂಗು ಗಾಳಿಯ ಪ್ರವೇಶ ದ್ವಾರಕ್ಕಿಂತ ಹೆಚ್ಚಿನದು. ಇದು ಉಸಿರಾಟ, ವಾಸನೆ ಮತ್ತು ರುಚಿ ನೋಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಇದು ಉಸಿರಾಡುವ ಗಾಳಿಯನ್ನು ಶೋಧಿಸ್ತದೆ, ಬೆಚ್ಚಗಾಗಿಸ್ತದೆ ಮತ್ತು ತೇವವಾಗಿರಿಸ್ತದೆ. ಈ ಮೂಗಿಗೆ ದೇವರು ಎಂಥ ಫಿಲ್ಟ್ರ್ ಕೊಟ್ಟಿದ್ದಾರೆ ಅಂದರೆ, ನಾವು ಇವತ್ತು ಧೂಳು, ಕೊಳಕು, ಗಾಳಿಯಿಂದ ಬರುವಂಥ ಕಲ್ಮಶಗಳನ್ನು ಶೋಧಿಸೋಕ್ಕೆ ಏನೆಲ್ಲ ತಯಾರು ಮಾಡ್ತೀವಿ, ಆದರೆ ದೇವರು ಆಟೋಮೆಟಿಕ್ಕಾಗಿ ನಮ್ಮ ಒಳಗಡೆ ಒಂದು ಮೆಶ್ ಇಟ್ಟಿದ್ದಾರೆ. ಆಟೋಮೆಟಿಕ್ಕಾಗಿ ಯಾವುದನ್ನು ಒಳಗಡೆ ತೊಗೊಂಡೋಗುತ್ತೆ, ಬಾಕಿನೆಲ್ಲ ಆಚೆನೆ ಬಿಡ್ತಾರೆ. ಯೋಚನೆ ಮಾಡಿ ನೋಡ್ರಿ, ಈ ದಾರಿನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋಗ್ಬೇಕಾದ್ರೂ ಎಷ್ಟು ಧೂಳು ಗಾಳಿ ಎಷ್ಟು ಇರ್ತದೆ. ಬಟ್ ಸ್ಟಿಲ್ ಅದನ್ನೆಲ್ಲ ನಾನು ನೀನು ಸೇವಿಸ್ಬಿಟ್ಟಿದ್ರೆ ಇವತ್ತು ನಿನ್ನ ಜೀವಮಾನ ಯಾವ ರೀತಿ ಇರ್ತಾಯಿತ್ತು. ಹಾಗಾದರೆ ಮೂಗು ಒಂದು ಅದ್ಭುತ ಅಲ್ವಾ? ಯೋಚನೆ ಮಾಡಿ ನೋಡಿ ಪ್ರಿಯರೇ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಥಿಂಕ್ ಅಬೌಟ್ ಎಲ್ಲ ಒಂದು ಭಾಗಗಳನ್ನು ನಾವು ಯೋಚನೆ ಮಾಡೋದಾದರೆ, ಮೂಗು ದೇಹದ ಇತರ ಭಾಗಗಳಿಂದ ಭಿನ್ನವಾಗಿ ಜೀವನದುದ್ದಕ್ಕೂ ಬೆಳೀತಾನೇ ಇರ್ತದಂತೆ. ಕಣ್ಣು ಮುಚ್ಚಿದಾಗಲೂ ಮೂಗು ಸಂಚರಣೆಗೆ ಸಹಾಯ ಮಾಡ್ತದೆ. ಮೂಗಿನ ಆಕಾರ ಮತ್ತು ಗಾತ್ರವು ತಳಿಶಾಸ್ತ್ರದಿಂದ ಪ್ರಭಾವಿತವಾಗಿರುತ್ತದೆ ಮತ್ತು ವ್ಯಕ್ತಿಗಳ ನಡುವೆ ಗಮನಾರ್ಥಕವಾಗಿ ಬದಲಾಗಬಹುದು ಈ ಮೂಗು. ಕಮಿಂಗ್ ಟು ಬ್ರೈನ್, ಮೆದುಳು. ಮನುಷ್ಯನ ಮೆದುಳು ಎಷ್ಟು ಅದ್ಭುತವಾಗಿ ದೇವರು ಸೃಷ್ಟಿ ಮಾಡಿದಾರಂತ ನೋಡಿ. ಬ್ರೈನ್ ನೋಡ್ರಿ, ಮಾನವ ಮೆದುಳು ಶಾಸ್ತ್ರದ ಅದ್ಭುತ. ಇದು ಸುಮಾರು 3 ಪೌಂಡ್ಗಳನ್ನು ತೂಗುತ್ತದೆ. ಆದರೆ ಅಂದಾಜು 2.5 ಪೆಟಾಬೈಟ್ಗಳಷ್ಟು ಮಾಹಿತಿಯನ್ನು ಸಂಗ್ರಹಿಸಬಹುದು. ಇದು 128 GB ಮತ್ತು ಸರಿಸುಮಾರು 20,000 ಐಫೋನ್ಗಳಿಗೆ ಸರಿಸಮಾನವಾಗಿದೆ ಅಂತೆ. ಯಾರು ಐಫೋನ್ ಬಗ್ಗೆ ಕೊಚ್ಕೊಳ್ತೀವಲ್ವ ನಾವು, ನನಗೆ ಸ್ಯಾಮ್ಸಂಗ್ ಫೋನು, ಐಫೋನು, ಆ ಫೋನು, ಈ ಫೋನ್, ಇದನ್ನೆಲ್ಲ ಬೀಟ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಯು ಶುಡ್ ನೋ, ಈ ಮೆದುಳಿಗೆ 20
10,000 ಐಫೋನ್ಗಳಿಗೆ ಸಮಾನವಾಗಿದೆ ಅಂತ. ತಗಪ್ಪ, ಏನು ಫೋನ್ಗಳ ಬಗ್ಗೆ ನಾನು ನೀನು ಕೊಚ್ಕೊಳ್ತೀವಲ್ಲ. ಬಟ್ ಹ್ಯಾವ್ ವಿ ಎವರ್ ಥಾಟ್ ಗಾಡ್ಸ್ ಮಿರಕಲ್? ದೇವರು ಎಂಥ ಒಂದು ಮಿರಕಲ್ ಆಗಿ ನಿನ್ನ ಸೃಷ್ಟಿ ಮಾಡಿದ್ದಾರೆ. ಹೀಗಾಗಿ ಪ್ರತಿ ಮುಂಜಾನೆ ಇಲ್ಲ ಅಳಬೇಕು, ಇಲ್ಲ ನಗಬೇಕು, ನಾನು ನೀನು ದೇವ್ರಿಗೆ ಸ್ತೋತ್ರ ಮಾಡಬೇಕು. ಅಷ್ಟು ಚೆನ್ನಾಗಿ ನಿನ್ನನ್ನು ದೇವರಿಟ್ಟಿದ್ದಾರೆ. ಮೆದುಳಿಗಿಂತ ಅತ್ಯಂತ ಒಂದು ಕೊಬ್ಬಿನ ಅಂಗ ನಮ್ಮ ದೇಹದಲ್ಲಿಲ್ಲ. ಮೆದುಳಿನ ಸುಮಾರು 60% ಕೊಬ್ಬಿನಿಂದ ಮಾಡಲ್ಪಟ್ಟಿದೆ ಅಂತ. ಕೊಬ್ಬು ಬೇಕಾ? ಗೋ ಟು ಯುವರ್ ಬ್ರೈನ್. ಇದು ದೇಹದಲ್ಲಿನ ಅತ್ಯಂತ ಕೊಬ್ಬಿನ ಅಂಗವಾಗಿದೆ. ಮೆದುಳಿಗೆ ನೋವು ಅನುಭವಿಸಲು ಸಾಧ್ಯವಿಲ್ಲ. ಇದಕ್ಕೆ ನೋವು ಗ್ರಾಹಗಳ ಕೊರತೆ ಇದೆ. ಅಂದರೆ ತಲೆನೋವು ಮತ್ತು ಮೈಗ್ರೇನ್ಗಳು ಮೆದುಳಿನ ಪೊರೆಗಳಿಂದ, ನೋವಿನ ಸಂಕೇತಗಳಿಂದ ಉಂಟಾಗ್ತದೆ. ಮೆದುಳು ನಿರಂತರವಾಗಿ ಬದಲಾಗ್ತಾನೇ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಇಷ್ಟು ಅದ್ಭುತವಾಗಿ ವಿಚಿತ್ರವಾಗಿ ನಿನ್ನ ದೇವರು ಸೃಷ್ಟಿ ಮಾಡಿದ್ದಾರೆ. ಹಾಗಾದರೆ ಕೀರ್ತನೆ 139, 15, 16ನೇ ವಚನ ಎಲ್ಲರೂ ಇವಾಗ ಓದೋಣ. ಮೈಕು ಈಗ ಮುಂದಿನಿಂದ ಹಿಂದೆ ಹೋಗುತ್ತೆ. ಸೊ ಮುಂದೆ ಮೈಕ್ಗಳನ್ನ ಇಟ್ಕೊಂಡಿರ್ಬೇಕೆಂಬುದಾಗಿ ನಾನು ಬೇಡ್ಕೊಳ್ತೇನೆ. ಓಕೆ, ಮೈಕ್ಸ್ ವಿಲ್ ಗೋ ಫ್ರಮ್ ನೋ ಮ್ಯಾಟರ್ ವೇರ್ ಯು ಆರ್. ನಿಮ್ಮ ಜೀವಮಾನದಲ್ಲಿ, ನಿಮ್ಮ ಜೀವಿತದ ಪ್ರಯಾಣದಲ್ಲಿ ನೀನು ಎಲ್ಲಿದೆಯೋ ಗೊತ್ತಿಲ್ಲ, ಭಯಪಡಬೇಡ. ನಿನಗೆ 3 ವಯಸ್ಸಾ, ನಿನಗೆ 10 ವಯಸ್ಸಾ, ನಿನಗೆ 15, 20, 30, 40, 50, 60, 70, 80, ಡೋಂಟ್ ವರಿ. ಸ್ಟಿಲ್ ದೇವರ ಪ್ಲ್ಯಾನ್ ನಿನ್ನ ಜೀವಮಾನದಲ್ಲಿ ನೆರವೇರಿಸೋಕ್ಕೆ ದೇವರು ಶಕ್ತನಾಗಿದ್ದಾರೆ. ಅದನ್ನೇ ನಾನು ಇಲ್ಲಿ ಮಾತಾಡ್ತಾ ಇರ್ತೀನಿ. 15, 16 ಓದೋಣ. ಇವಾಗ ಓದೋಣ. ಓಕೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಪ್ರಿಯ ದೇವರ ಮಕ್ಕಳೇ, ಇದನ್ನು ಪರ್ಸನಲ್ ಆಗಿ ತಗೊಳ್ಳಿ. ನೋ ಮ್ಯಾಟರ್ ಯಾರು ನಿಮ್ಮನ್ನು ನೋಡ್ತಾರೋ ನೋಡಲ್ವೋ, ಯಾರು ನಿಮ್ಮ ಹತ್ರ ಮಾತಾಡ್ತಾರೋ ಮಾತಾಡಲ್ವೋ, ಯಾರು ನಿಮ್ಮನ್ನು ಕೇರ್ ಮಾಡ್ತಾರೋ ಕೇರ್ ಮಾಡಲ್ವೋ, ಗಾಡ್ ಕೇರ್ಸ್ ಫಾರ್ ಯು. ದೇವರಿಗೆ ನಿನ್ನ ಬಗ್ಗೆ ಪ್ಲ್ಯಾನ್ ಇದೆ. ದೇವ್ರ ಪುಸ್ತಕದಲ್ಲಿ ಬರೆದಿಟ್ಟಿದ್ದ ನೀನು ಪಿಂಡ ಆಗಿರುವಾಗ ದೇವರು ನಿನ್ನ ನೋಡ್ತಾ ಇದ್ರು. ಆಗ ನೋಡಿದ ದೇವರು ಈಗ ನೋಡಲ್ತಾ ಇಲ್ವಾ ನಿನ್ನ? ఎక్కడుండారో దేవుడు ఏం చేసిండారో? దేవుడు ఏమిటికి కళ్ళు లేదా? ದೇವರಿಗೆ ಕಿವಿ ಇಲ್ವಾ? ಯಾರಾದ್ರೂ ಹೇಳ್ತಾ ಇದ್ದೀರಾ? ಡೋಂಟ್ ಸೇ ದಟ್. ನೀನು ಈ ಲೋಕದಲ್ಲಿ ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿತ ಆಗೋಕ್ಕಿಂತ ಮುಂಚೆನೇ ದೇವರು ನಿನ್ನ ನೋಡಿದರು. ನಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ದೆ. ದೇವ್ರ ಪುಸ್ತಕ ಅಂದರೆ ಏನು ಗೊತ್ತಾ? ಮೈಂಡು. ನಮಗೆಲ್ಲ ಪುಸ್ತಕ ಬೇಕು, ಲಿಮಿಟೇಷನ್ನು. ದೇವರಿಗೆ ಪುಸ್ತಕ ಇಲ್ಲ, ಅದು ದೇವದೂತರು ಕೊಟ್ಬಿಟ್ಟಿದ್ದಾರೆ. ಬಟ್ ದೇವ್ರ ಮೈಂಡಲ್ಲೇ ಎಲ್ಲ ಇಟ್ಕೊಂಡಿದ್ದಾರಂತೆ. ಯೋಚನೆ ಮಾಡಿ ನೋಡಿ. ಕೆಲವ್ರನ್ನೆಲ್ಲ ಲೆಜೆಂಡ್ ಅಂತ ಹೇಳ್ತೀವಿ. ಯಾಕೆ ಗೊತ್ತಾ? లెజెండ్ అంతివి అట్లు చెప్తాము. ఏమంటే ఏం ಬ್ರೈನ್ తెలుసునా, ಏನು ಬ್ರೈನ್ ಗೊತ್ತಾ ಅಂದ್ಬಿಟ್ಟು ಎಲ್ಲರೂ ಗಮನಾಡಿ. ಬ್ರೈನ್ನಲ್ಲಿ ಅವ್ರಿಗಿದ್ರೂ ಸಹ ಆ ಬ್ರೈನು ಶಕ್ತಿನ ಅವ್ರು ಕಳ್ಕೊಳ್ತಾರೆ. ಬಟ್ ದೇವ್ರು ಹೆಂಗೆ ಗೊತ್ತಾ? ಜಸ್ಟ್ ನೋಡ್ಬಿಟ್ಟಿದ್ರು. ಅಂದರೆ ದೇವ್ರ ಮೈಂಡಲ್ಲಿ ಪ್ರತಿಯೊಬ್ಬೊಬ್ರು ಒಂದೊಂದು ದಿನವೂ ದೇವರು ನಿನ್ನ ಬಗ್ಗೆ ಲೆಕ್ಕ ಹಾಕಿದ್ದಾರೆ. ವಾಟ್ ಎ ಗಾಡ್ ವಿ ಹ್ಯಾವ್. ಎಂಥ ದೇವರು ನಮ್ಮ ದೇವರು ಪಾ. ಅದಕ್ಕೆ ಸ್ತೋತ್ರ ಮಾಡ್ತಾಯಿದ್ರೆ ಬೈಬಲ್ ಓದ್ತಾ ಇದ್ರೆ ಓದಲೇಬೇಕನ್ಸುತ್ತೆ, ಸ್ತೋತ್ರ ಮಾಡಲೇಬೇಕನ್ಸುತ್ತೆ. ಯೋಚನೆ ಮಾಡಿದ್ರ ಅಷ್ಟು ಪ್ಲ್ಯಾನು ನಿನ್ನ ಬಗ್ಗೆ ಇಟ್ಟಿದ್ದಾರೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಅನೇಕ ಕೋಟಿಗಟ್ಟಲೆ ಜನರ ನಡುವೆ 140 ಕೋಟಿ ಜನ ಇವತ್ತು ನಮ್ಮ ಭಾರತ ದೇಶದಲ್ಲಿದ್ದಾರೆ. ಅದರಲ್ಲಿ ದೇವರು ನಿನ್ನನ್ನೇ ನೋಡಿದಾರಂದರೆ ನಿನಗೆ ಎಷ್ಟು ಖುಷಿ ಆಗಬೇಕು ಅಲ್ವಾ? ನಾನಾ ನಿನಗೆ ಬೇಕು? ನಾನಾ ದೇವರೇ? ನಾನೇನಾ? ಥಿಂಕ್ ಗಾಡ್ ಲವ್ಸ್ ಯು. ಅಪ್ಪ, ದೇವರಿಗೆ ಒಂದು ಕೈ ಎತ್ಬಿಟ್ಟು ಹೇಳ್ರಿ ದೇವರಿಗೆ ಥ್ಯಾಂಕ್ಸ್ ದೇವರೇ ಅನ್ರಿ. ಇವತ್ತು ಯಾರ್ಯಾರು ಇಲ್ಲಿ ಬಂದಿದ್ದೀರಾ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ನಿನ್ನ ಪ್ಲ್ಯಾನ್ಗಿಂತ ದೇವರು ನಿನ್ನ ಬಗ್ಗೆ ಇಟ್ಟಿರೋ ಪ್ಲ್ಯಾನು ಉನ್ನತವಾದದ್ದು, ಎಷ್ಟು ಅಸಂಖ್ಯವಾಗಿದೆ. ದೇವರು ನಮ್ಮೆಲ್ಲರನ್ನ ತನ್ನ ಕಡೆಗೆ ಯಾವ ರೀತಿ ಕರ್ಕೊಳ್ತಾರೋ ಗೊತ್ತಿಲ್ಲ. ಎಷ್ಟು ವಯಸ್ಸಿಗೆ ಕರ್ಕೊಳ್ತಾರೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ತಾಯಿಯ ಗರ್ಭದಲ್ಲಿ ರೂಪವಾಗುವುದಕ್ಕಿಂತ ಮುಂಚೆಯಿಂದ ನಾವು ಯಾವಾಗ ಆತನ ಬಳಿಗೆ ಹೋಗ್ತೀವೋ ಆ ಒಂದೊಂದು ದಿನವೂ ದೇವರು
ಒಬ್ಬೊಬ್ಬರ ಬಗ್ಗೆ ಪ್ಲ್ಯಾನ್ ಇಟ್ಟಿದ್ದಾರೆ. ಇದು ನೀವು ಓದದೇ ಇರ್ಬೋದು, ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಕೆಲವರು ಕತ್ತಿಯಿಂದ ಹೋಗ್ತಾರೆ, ಕೆಲವರು ಆಕ್ಸಿಡೆಂಟಿಂದ ಹೋಗ್ತಾರೆ, ಕೆಲವರು ಕಾಯಿಲೆಯಿಂದ ಹೋಗ್ತಾರೆ, ಗೊತ್ತಿಲ್ಲ. ಯಾರ್ಯಾರು ಯಾವ್ಯಾವ ರೀತಿ ಹೋಗಬೇಕು ಅನ್ನೋದು ಆತನ ಬಳಿಗೆ ಅವರು ಬರೆದಿಟ್ಟಿದ್ದಾರೆ. ಪಾಪ ಎಲ್ಲರೂ ನೋಡಿದ್ರೆ ತುಂಬ ದುಃಖ ಆಗುತ್ತೆ. ಅಲ್ಸವೇ ನಾನು ಯಾವ ರೀತಿ ಹೋಗ್ತೀನೋ ಗೊತ್ತಿಲ್ಲ, ಬಟ್ ಐ ಆಮ್ ರೆಡಿ, ಐ ಆಮ್ ಹ್ಯಾಪಿ. ದೇವರೇ ನಿನ್ನ ಸ್ತೋತ್ರ. ಗೊತ್ತಿಲ್ಲ ಪ್ರೇಯರೇ, ಗೊತ್ತಿಲ್ಲ. ಯು ನೆವರ್ ನೋ. ಗೊತ್ತಿಲ್ಲ ಅವ್ರ ಕಡೆ ಯಾರು. ಕೆಲವರನ್ನ ಕತ್ತಿಗೂ, ಕೆಲವರನ್ನ ವ್ಯಾಧಿಗೂ, ಕೆಲವರನ್ನ ಅನೇಕ ಕಾರ್ಯಗಳು ಯೆರೆಮೀಯದಲ್ಲಿ ಬರೆದಿದೆ. ದೇವರು ತನ್ನ ಕಡೆಗೆ ಒಬ್ಬ ಮನುಷ್ಯನನ್ನು ಯಾವ ರೀತಿ ಕರ್ಕೊಂಡು ಹೋಗ್ಬೇಕು, ಅವನ ಉಸಿರು ಯಾವ ರೀತಿ ಹೋಗಬೇಕು ಅನ್ನೋದು ದೇವರು ಬರೆದಿಟ್ಟಿದ್ದಾರೆ. ಸೊ ದಟ್ಸ್ ನಾಟ್ ಎ ಸರ್ಪ್ರೈಸ್. ಆದರೆ ಈ ಉದ್ದೇಶಗಳು ದೇವರು ನನಗೆ ನಿನಗೆ ಇಟ್ಟಿರುವಂಥ ಉನ್ನತವಾದ ಉದ್ದೇಶಗಳು ನೆರವೇರಬೇಕಾದ್ರೆ ನಾನು ನೀನು ದೇವರಿಗೆ ವಿಧೇಯರಾಗಿ ಸಹಕರಿಸ್ಬೇಕು. ಸುಮ್ಮನೆ ಯಾವುದು ಯಂತ್ರದ ಹಾಗೆ ನನ್ನ ನಿನ್ನ ಜೀವಮಾನದಲ್ಲಿ ದೇವ್ರ ಉದ್ದೇಶ ನೆರವೇರಲ್ಲ. ಮಿಷಿನ್ ಥರ ದೇವ್ರ ಉದ್ದೇಶ ನೆರವೇರಲ್ಲ. ದೇವ್ರ ಉದ್ದೇಶ ನಮ್ಮ ಜೀವಿತದಲ್ಲಿ ಬೇಡ ಅಂತ ತಳ್ಳಿಬಿಟ್ರೆ ಓಕೆ, ಪ್ಲೀಸ್ ಗೋ ಹೆಡ್, ಗೋ ಗೋ ಗೋ. ದೇವ್ರು ನನಗೆ ನಿಂಗೆ ಹೇಳಿ, ದೇವ್ರೆ ನಿನ್ನ ಪ್ಲ್ಯಾನ್ ನನಗೆ ಬೇಡ ಅಂದರೆ ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ನನ್ನ ಪ್ಲ್ಯಾನ್ ಬೇಡ ತಾನೇ ನಿನಗೆ, ದೇವರು ಫೋರ್ಸ್ ಮಾಡಲ್ಲ. ಎಲ್ಲರ ಗಮನ ಇಡಿ. ನಾನು ಒಂದು ಹೇಳ್ತೀನಿ, ನೀವೇನೇ ಮಿಸ್ ಮಾಡಿರಿ, ದೇವ್ರ ಪ್ಲ್ಯಾನ್ ಮಿಸ್ ಮಾಡಬೇಡಿ. ದೇವ್ರು ನಮ್ಮನ್ನು ಹಂಗೆ ಬಿಟ್ಬಿಡ್ತಾರೆ. ಯಾಕೆ ಬಿಟ್ಬಿಡ್ತಾರೆ ಗೊತ್ತಾ? ನೀನೇ ಹೇಳ್ತಾ ಇದೆಯಲ್ಲ ನಂಗೆ ನಿನ್ನ ಪ್ಲ್ಯಾನ್ ಬೇಡ ಅಂತ, ಆವಾಗ ಮಾತ್ರನೇ ದೇವರು ಸರಿಯಪ್ಪ ನೋಡು, ಟ್ರೈ ಮಾಡಿ ನೋಡು ಅಂತಾರೆ. ಆದರೆ ನಾವು ಏನು ಮಾಡಬೇಕು? ದೇವ್ರ ಪ್ಲ್ಯಾನ್ ನಮ್ಮ ಜೀವನದಲ್ಲಿ ನೆರವೇರಬೇಕಾದ್ರೆ 1 ಕೊರಿಂಥ 3:9 ನೋಡ್ರಿ. 1 ಕೊರಿಂಥ 3:9 ವಚನವನ್ನು ಪ್ರೀತಿ ಓದಮ್ಮ. ರೈಟ್, ಆಮೇಲೆ ಹಿಂಗೆ ಪಾಸ್ ಮಾಡ್ತಾ ಇರ್ರಿ. ಓಕೆ. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. ದೇವ್ರ ಪ್ಲ್ಯಾನ್, ಎಲ್ಲರೂ ಗಮನ ಇಡಿ. ಎಲ್ಲ ಹೇಳಿ ದೇವ್ರ ಪ್ಲ್ಯಾನ್ ಅಂತ. ದೇವ್ರ ಪ್ಲ್ಯಾನ್, ನನ್ನ ಪ್ಲ್ಯಾನ್ ನಿಮ್ಮ ಪ್ಲ್ಯಾನ್ಗಿಂತ ದೊಡ್ಡದಾಗಿದೆ ಅಂತ ದೇವರು ಹೇಳ್ತಾ ಇದ್ದಾರೆ. ಅದು ನೆರವೇರಬೇಕಾದ್ರೆ ನಾನು ನೀನು ದೇವರೊಂದಿಗೆ ಕೋಆಪ್ರೇಟ್ ಮಾಡಬೇಕು. ಜೊತೆ ಕೆಲಸದವ್ರು ಕೋಆಪ್ರೇಟ್ ಮಾಡಬೇಕು. 2 ನಾವು ಪಶ್ಚಾತ್ತಾಪ ಪಟ್ಟು ಬರೋದಾದರೆ ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶಗಳನ್ನ ನೆರವೇರಿಸ್ತಾರೆ. ಓಕೆ, ಐ ಜಸ್ಟ್ ಡೋಂಟ್ ನೋ ನಿಮ್ಮಲ್ಲಿ ಎಷ್ಟು ಜನ ದೇವರ ಪ್ಲ್ಯಾನನ್ನು ಮಿಸ್ ಮಾಡಿದಿರೋ ಗೊತ್ತಿಲ್ಲ. ಆದರೆ ಇವತ್ತು ದೇವರ ಹತ್ರ ಹೇಳಿ, ಸ್ವಾಮಿ ನಾನು ಎಷ್ಟೋ ವೇಸ್ಟ್ ಮಾಡಿಬಿಟ್ಟೆ, ಮಿಸ್ ಮಾಡಿಬಿಟ್ಟೆ, ನನಗೆ ನಿನ್ನ ಪ್ಲ್ಯಾನ್ ನೆರವೇರಬೇಕು ಅಂತ ಹೇಳ್ರಿ. ಖಂಡಿತವಾಗಿ ದೇವರು ನೆರವೇರಿಸ್ತಾರೆ. ಪೌಲ ಈ ಲೋಕದಲ್ಲಿ ಜೀವಿಸಿದ್ದು ಕೇವಲ 68 ವಯಸ್ಸು ಮಾತ್ರನೇ. 68ನೇ ವಯಸ್ಸಿಗೆ ನೀರೋ ಚಕ್ರವರ್ತಿ ಅವನ ತಲೆ ಕಡ್ದು ಬಿಡ್ತಾನೆ. ಪೌಲ ರಕ್ಷಣೆ ಹೊಂದಿದ್ದು 30 ವಯಸ್ಸಿಗೆ. ಇನ್ನು ಬಾಕಿ ಎಷ್ಟು ವರ್ಷ ಇತ್ತು ಅವನಿಗೆ? 38 ವರ್ಷ ಮಾತ್ರ. 30 ವರ್ಷ ಅವನು ವೇಸ್ಟ್ ಮಾಡಿಬಿಡ್ತಾನೆ. 30 ವರ್ಷ ಸಭೆಯವ್ರನ್ನ ಕೊಲೆ ಮಾಡ್ಕೊಂಡು ಹೋಗ್ತಾನೆ. ಆದರೆ ದಮಸ್ಕ ಪಟ್ಟಣಕ್ಕೆ ಅವನು ಸಭೆಯವರನ್ನ ಕೊಲೆ ಮಾಡೋಕ್ಕೆ ಅವನು ಹೋಗ್ತಾ ಇದ್ದಾಗ 30ನೇ ವಯಸ್ಸಿನಲ್ಲಿ ದೇವರವನ್ನ ಮೀಟ್ ಮಾಡ್ತಾರೆ. ಆವಾಗ ಅವನು ದೇವರ ಹತ್ರ ಹೇಳ್ತಾನೆ, ಅಯ್ಯೋ ಸ್ವಾಮಿ, ನಾನು ವ್ಯರ್ಥ ಮಾಡಿಬಿಟ್ಟೆ ಲೈಫು. ಎಷ್ಟು ವರ್ಷ? 30 ವರ್ಷ ನಾನು ವೇಸ್ಟ್ ಮಾಡಿಬಿಟ್ಟೆ ದೇವರೇ. ಸ್ವಾಮಿ 30 ವರ್ಷ ವೇಸ್ಟ್ ಮಾಡಿಬಿಟ್ಟೆ. ಇವತ್ತು ಎಷ್ಟೋ ಜನ ಇಲ್ಲಿ ಕುಳಿತಿದ್ದೀರಾ, ನೀವು ಹೇಳ್ತಾ ಇದ್ದೀರಾ, ಅಯ್ಯೋ ಐ ವೇಸ್ಟೆಡ್, ಅಯ್ಯೋ ನಾನು ವೇಸ್ಟ್ ಮಾಡಿಬಿಟ್ಟೆ, ಅಯ್ಯೋ ನಾನು ಬೈಬಲ್ ಓದಿದ್ರೆ, ಅಯ್ಯೋ ನಾನು ಪ್ರಾರ್ಥನೆ ಮಾಡಿದ್ರೆ, ಅಯ್ಯೋ ನಾನು ವಿಧೇಯನಾಗಿ ಜೀವಿಸಿದ್ರೆ, ಅಯ್ಯೋ ನಾನು ಪಾಪ ಮಾಡದೆ ಜೀವಿಸಿದ್ರೆ, ಅಯ್ಯೋ ದೇವ್ರ ಪ್ಲ್ಯಾನಲ್ಲಿ ನಾನು ಇರ್ತಿದ್ನಲ್ಲ ಅಂತ ನೀನು ಹೇಳ್ತಾ ಇದೀಯಾ. ಆದರೆ ಪೌಲ ಯೇಸುಸ್ವಾಮಿನ ಮೀಟ್ ಮಾಡಿದ್ಮೇಲೆ 30ನೇ ವಯಸ್ಸಿಗೆ ಒಂದು ತೀರ್ಮಾನ ಮಾಡ್ದ. 24/7 ಅಯ್ಯೋ ಅಯ್ಯೋ ನಾನು ವೇಸ್ಟ್ ಮಾಡಿಬಿಟ್ಟೆ, ನಾನು ಇನ್ನು ಒಂದೊಂದು ನಿಮಿಷ ಕ್ಷಣನೂ ದೇವರೇ ನಿನಗಾಗಿ ಆ 30 ವರ್ಷನ ನಾನು ಹೆಂಗಾದರೂ ಯೂಸ್ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಯಾವಾಗ ಪ್ಲ್ಯಾನ್ ಮಾಡಿದ, ಒಂದು ರಾಕೆಟ್ ಬಿಡಬೇಕಾದ್ರೆ ಒಂದು ಫೈರ್ ಯಾವ ರೀತಿ ಅಲ್ಲಿ ಮೊದಲನೇದಾಗಿ ಉದ್ಭವ ಆಗುತ್ತೋ ಆ ರೀತಿ ಅದನ್ನು ಶೂಟ್ ಮಾಡ್ತು. ರಾಕೆಟ್ನ ಶೂಟ್ ಮಾಡುತ್ತೆ. ಆ ರೀತಿ ಅವನು ಬಾಕಿ 38 ವರ್ಷ ರಾಕೆಟ್ ಥರನೇ ದೇವ್ರಿಗಾಗಿ ಜೀವಿಸ್ತಾ. ಪ್ರಿಯ ದೇವರ ಮಕ್ಕಳೇ, ನನಗೆ ಗೊತ್ತಿಲ್ಲ ನಿಮ್ಮ ಜೀವಿತದ ಅವಧಿಯಲ್ಲಿ ಎಷ್ಟು ಜನ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೀರಾ ಅಂತ ನಿಮ್ಮ ಹೃದಯದಲ್ಲಿ ನಿಮಗೆ ಗೊತ್ತು.
ಒಂದು ವೇಳೆ ನೀವು ದೇವರ ಒಂದು ಪ್ಲ್ಯಾನು ನಿಮ್ಮ ಜೀವಮಾನದಲ್ಲಿ ದೊಡ್ಡದಾಗಿರ್ತಾ ಇತ್ತು, ಬಟ್ ಬಿಕಾಸ್ ಯು ವೇಸ್ಟೆಡ್. ಇವತ್ತು ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ, ನಾನು ನೀನು ಮಾಡಿದಂಥ ಎಲ್ಲ ತಪ್ಪಿನ ಕುರಿತು ಸುಮ್ಮನೆ ಕ್ಷಮಿಸು ದೇವರೇ ಎಂಬುದಾಗಿ ಕೇಳ್ತೀವ, ಅಥವಾ ಹೃದಯದಲ್ಲಿ ನಿಜವಾಗಲೂ ನಾನು ನೀನು ಮಾನಸಾಂತರ ಪಡ್ತೀವ? ಮಾನಸಾಂತರ ಪಟ್ಟರೆ ಬೆಂಕಿಯೋಪಾದಿಯಲ್ಲಿ, ರಾಕೆಟೋಪಾದಿಯಲ್ಲಿ ನಿನ್ನ ದೇವರು ಅಷ್ಟು ವರ್ಷಗಳನ್ನು ಸೇರಿಸಿ ನನಗೆ ನಿನಗೆ ದೇವರು ಕೊಡ್ತಾರೆ. ನಾನು ಅವಿದೇನಾಗ್ಬಿಟ್ಟೆ, ನಾನು ದೇವರಿಗೆ ವಿರುದ್ಧ ವರ್ಷಗಳಲ್ಲಿ ಜೀವಿಸ್ಬಿಟ್ಟೆ, ಅಯ್ಯೋ ಎಂಬುದಾಗಿ ಹೇಳ್ತೀರಾ? ಅಥವಾ ಬರೀ ಭಾನುವಾರಗಳು ಬಂದು ಹೋಗೋದೇನಾ ನಿನ್ನ ಜೀವಿತ? ಪ್ರಿಯ ದೇವರ ಮಕ್ಕಳೇ, ನಾನು ನೀನು ನಿಜವಾಗಲೂ ಪಶ್ಚಾತ್ತಾಪ ಪಟ್ಟರೆ, ನಂಬಿಗಸ್ತರಾಗಿ ಈ ಒಂದು ಮಾನಸಾಂತರದಿಂದ ನಾನು ನೀನು ಜೀವಿಸೋದಾದರೆ, ಎಷ್ಟು ವರ್ಷ ನೀನು ವೇಸ್ಟ್ ಮಾಡಿದೆಯೋ, ಗುಂಪು ಮಿಡತೆ, ಸಣ್ಣ ಮಿಡತೆ, ಚೂರು ಮಿಡತೆ, ದೊಡ್ಡ ಮಿಡತೆ, ಇವು ತಿಂದುಬಿಟ್ಟ ವರ್ಷಗಳನ್ನ ದೇವರು ನಿನಗೆ ಕಟ್ಟಿ ಕೊಡ್ತಾರೆ. ಎಲ್ಲ ಕೈ ಚಪ್ಪಾಳೆ ತಟ್ರು. ಇಲ್ಲಪ್ಪ, ಇಲ್ಲ ಅವ್ರು ಮಾಡ್ಕೊಳ್ತಾರೆ, ಬಿಟ್ಬಿಡು. ಅವ್ರು ಏನು ಮಾಡ್ಕೊಳ್ತಾರೋ ಅವ್ರು ಮಾಡ್ಕೊಳ್ಳಿ, ಬಿಟ್ಬಿಡ್ರಿ. ರೈಟ್, ಎಲ್ಲರೂ ಗಮನ ಇಡಿ. ಇಲ್ಲಿ ಎಷ್ಟೋ ಜನ ಇದ್ದೀರಾ, ನಾನು ವೇಸ್ಟ್ ಮಾಡಿದ್ದೀನಿ ಅಂತ ಬಂದಿದ್ದೀರಾ. ಅಯ್ಯೋ ನಾನು ಹಿಂಗೆ ಮಾಡ್ಬೋದಾಗಿತ್ತು, ನಾನು ಮಾಡಿಲ್ವೇ? ಅಯ್ಯೋ ನಾನು ಹಿಂಗಿರ್ಬೋದಾಗಿತ್ತು, ಇರಲಿಲ್ವೇ? ಅಯ್ಯೋ ನನಗೆ ಹಂಗಿರ್ಬೇಕಾಗಿತ್ತು, ಇರಲಿಲ್ವೇ ಎಂಬುದಾಗಿ ನೀನು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಭಯಪಡಬೇಡಿ. ನೀನು ಆ ರೀತಿ ಪಶ್ಚಾತ್ತಾಪ ಪಟ್ಟರೆ ನಿನ್ನ ಜೀವಿತದಲ್ಲಿ ಗುಂಪು ಮಿಡತೆ, ಸಣ್ಣ ಮಿಡತೆ, ಚೂರಿ ಮಿಡತೆ, ದೊಡ್ಡ ಮಿಡತೆ, ಇವು ತಿಂದುಬಿಟ್ಟಂಥ ವರ್ಷಗಳನ್ನು ದೇವರು ನಿನಗೆ ನನಗೆ ಕಟ್ಟಿ ಕೊಡ್ತಾರೆ. ಹಲ್ಲೆಲೂಯಾ. ಎಸ್, ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದ್ದು 33.5 ವರ್ಷ. ಆದರೆ 30 ವರ್ಷ ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ? ಕಾರ್ಪೆಂಟ್ರ್ ಕೆಲಸ ಮಾಡಿದ್ರು. ಬಟ್ ಅದಕ್ಕಿಂತ ಮುಂಚೆ ಬರ್ತೀನಿ, ಪೌಲ ಯಾವಾಗ ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟನೋ, ದೇವರು ಅವನಿಗೆ ಏನು ಹೇಳಿದ್ರು? ದಯವಿಟ್ಟು ಆ್ಯಕ್ಟ್ಸ್ 17:30 and 31, ಅಪೊಸ್ತಲ ಕೃತ್ಯ 17, 30 ಮತ್ತು 31ನೇ ವಚನ ದಯವಿಟ್ಟು ನೋಡ್ರಿ. ಆ್ಯಕ್ಟ್ಸ್ 17:30 and 31, ಅಪೊಸ್ತಲ ಕೃತ್ಯ 17, 30, 31 ಓದಮ್ಮ. ನೆಕ್ಸ್ಟ್ ಪರ್ಸನ್. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡು. ಸರಿ, ಪೌಲ ಏನು ಮಾಡ್ತಾನೆ ಗೊತ್ತಾ? 30 ವರ್ಷ ನಾನು ವೇಸ್ಟ್ ಮಾಡಿಬಿಟ್ಟೆ ಎಂಬುದಾಗಿ ತೀರ್ಮಾನ ಮಾಡಿದಾಗ ದೇವರು ಹೇಳ್ತಾರೆ, ಐ ಓವರ್ಲುಕ್ ದಟ್. ಪೌಲ, ವರಿ ಮಾಡಬೇಡ, ಪಶ್ಚಾತ್ತಾಪ ಪಟ್ಟೆ ತಾನೇ? ಈಗ ಇನ್ನು 38 ವರ್ಷ ಒಂದೊಂದು ಕ್ಷಣ, ಒಂದೊಂದು ನಿಮಿಷ ನೀನು ದೇವರಿಗಾಗಿ ನಂಬಿಗಸ್ತನಾಗಿ ಜೀವಿಸು ಅಂತೇಳಿ. ಓಕೆ, ನನಗೆ ಗೊತ್ತಿಲ್ಲ ಎಷ್ಟು ಜನ ಸುಮ್ಮನೆ ವೇಸ್ಟ್ ಮಾಡಿದಿರೋ ಗೊತ್ತಿಲ್ಲ. ನಿಮಗೆ ಗೊತ್ತು, ನಿಮ್ಮ ಮನಸ್ಸಾಕ್ಷಿ ಗೊತ್ತು, ಎಲ್ರಿಗೂ ಗೊತ್ತು ಎಷ್ಟು ವೇಸ್ಟ್ ಮಾಡಿದ್ದೀರ ಅಂತ. ಚಿಕ್ಕ ಮಕ್ಕಳೇ, ಯವನಸ್ಥರೇ, ಡೋಂಟ್ ವೇಸ್ಟ್ ಯುವರ್ ಲೈಫ್. ನಾನು ಆವಾಗಲೇ ಹೇಳಿದೆ, ಒಂದು ಗನ್ ಪಾಯಿಂಟಿಗೆ ಅವ್ರು ಜಸ್ಟ್ ತಮ್ಮ ಮಗು ನೋಡೋಕ್ಕೋ ಎಂಟಿ ನೋಡೋಕ್ಕೋ ಅವ್ರನ್ನ ಕೇಳ್ಕೊಂಡಾಗ ಅವರು ಟೈಮ್ ಕೊಡಲಿಲ್ಲ. ಬಟ್ ನಿನಗೆ ನನಗೆ ದೇವರು ಎಷ್ಟು ಟೈಮ್ ಕೊಟ್ಟಿದ್ದಾರಲ್ವ? ಒಂದು ಜೀವ ಅನ್ನೋದು, ಒಂದು ಜೀವಿತ ಅನ್ನೋದು, ಒಂದೊಂದು ದಿನ ಅನ್ನೋದು ಎಷ್ಟು ಪ್ರೆಷಸ್ ಆಗಿದೆ ಅನ್ನೋದು ಗನ್ ಪಾಯಿಂಟ್ ಬಂದಾಗಲೇ ನನಗೆ ನಿನಗೆ ಗೊತ್ತಾಗೋದು. ಆವಾಗ ಭಿಕ್ಷೆ ಬೇಡ್ತೀವಿ. ಬಟ್ ದೇವರು ನನಗೆ ನಿನಗೆ ಉಚಿತವಾಗಿ ಕೊಟ್ಟಿದ್ದಾರಲ್ಲ. ಪೌಲ ಯಾವಾಗ ನಾನು ಅಜ್ಞಾನವಾಗಿ ಜೀವಿಸ್ಬಿಟ್ಟೆ, ನಾನು ವೇಸ್ಟ್ ಮಾಡಿಬಿಟ್ಟೆ ಅಂತ ತೀರ್ಮಾನ ಮಾಡ್ತಾನೋ, ದೇವರು ಹೇಳ್ತಾರೆ, ಪೌಲ ಅದರ ಬಗ್ಗೆ ವರಿ ಮಾಡಬೇಡ. ಆ 30 ವರ್ಷವನ್ನು 38 ವರ್ಷದಲ್ಲಿ ನೀನು ಅದ್ಭುತವಾಗಿ ನೆರವೇರಿಸುವಾಗ ಮಾಡ್ತೀನಿ ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ 3/4 ಭಾಗ ಪತ್ರಿಕೆಗಳನ್ನ ಬರೆಯುವಾಗ ದೇವರು ಉಪಯೋಗಿಸಿದ್ರು. ಅನೇಕ ಸಭೆಗಳನ್ನ ಸ್ಥಾಪನೆ ಮಾಡುವಾಗ ಉಪಯೋಗಿಸಿದ್ರು. ಪೌಲನ ಹಾಗೆ ಯೇಸುಸ್ವಾಮಿಗಾಗಿ ಜೀವಿಸಿದಂಥ ಒಬ್ಬ ವ್ಯಕ್ತಿ ಇವತ್ತು ಲೋಕದಲ್ಲಿ ಭಾಳ ಕಡಿಮೆ. ಅವನು ದೇವರ ಉದ್ದೇಶವನ್ನು ನೆರವೇರಿಸ್ತಾನೆ. ನನ್ನ ಓಟವನ್ನು ನಾನು ಕಡೆಗಾಣಿಸಿದ್ದೀನಿ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಸೊ ಪ್ರಿಯ ದೇವರ ಮಕ್ಕಳೇ, ಯೇಸುಸ್ವಾಮಿ ಈ ಲೋಕದಲ್ಲಿ 33.5 ವರ್ಷ ಜೀವಿಸಿದ್ರು. ಆದರೆ ಅವ್ರೇನು ಹೇಳಿದ್ರು ಗೊತ್ತಾ? ಯೋಹಾನ 17ನೇ ಅಧ್ಯಾಯ 4ನೇ ವಚನ. ಇನ್ನೊಬ್ಬರು ಓದ್ರಿ, ಇಲ್ಲೋದ್ರಿ ದಯವಿಟ್ಟು. ಸಿಮಿಯೋನ್ ಓದು, ಸಿಮಿಯೋನ್ ಓದು. ಓದೋಣ. ಯೋಹಾನ 17:4ನೇ ವಚನ ಓದ್ರಿ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ. ಯೇಸುಸ್ವಾಮಿ ಏನು ಕೆಲಸ ಮಾಡಿದ್ರು ಗೊತ್ತಾ? ಕಾರ್ಪೆಂಟ್ರ್ ಕೆಲಸ ಮಾಡಿದ್ರು. ನನಗೆ ಗೊತ್ತಿಲ್ಲ ನಿಮಗೆ ದೇವರು ಯಾರ್ಯಾರಿಗೆ ಏನೇನು ಕೆಲಸ ಕೊಟ್ಟಿದ್ದಾರೋ ಗೊತ್ತಿಲ್ಲ.
ಸ್ವಾಮಿ ಈ ಕಾರ್ಪೆಂಟರ್ ಕೆಲಸ ಏನೋ ಇಷ್ಟ ಬಂದಂಗೆ ಮಾಡಿಬಿಡ್ತೀನಿ ಅಂತ ಮಾಡಿಲ್ಲ. 30 ವರ್ಷ ಸ್ವಾಮಿ ಆ ಕೆಲಸ ಮಾಡಿದ್ರು. ಕ್ವಾಲಿಟಿ, ಕ್ವಾಂಟಿಟಿ ಮಾತ್ರವಲ್ಲದೆ ಕರೆಕ್ಟ್ ಟೈಮಿಗೆ ಮಾಲ್ಗಳನ್ನ ಒದಗಿಸ್ಕೊಟ್ರು. ಯಾರೂ ಸ್ವಾಮಿ ಬಗ್ಗೆ ಏನೂ ಹೇಳಲಿಲ್ಲ. ಯಾಕಂದರೆ ಸ್ವಾಮಿ ವಾಸ್ ವೆರಿ ಫೇತ್ಫುಲ್. ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮಗೆ ದೇವರು ಕೊಟ್ಟಿರುವಂಥ ಸೆಕ್ಯುಲರ್ ಕೆಲಸಗಳು, ವಿದ್ಯಾಭ್ಯಾಸಗಳು ಎಷ್ಟು ನಂಬಿಗಸ್ತರಾಗಿ ನೀವು ಮಾಡ್ತಾ ಇದ್ದೀರಾ? ಸರಿನಾ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ದೇವ್ರ ಉದ್ದೇಶ ನಿಮ್ಮ ಜೀವನದಲ್ಲಿ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಮಾಡಬೇಕೆಂದು ದೇವರು ನಿಮ್ಗೆ ಏನು ಕೆಲಸ ಕೊಟ್ಟಿದ್ದಾರೋ ಅದು ಮಾಡಿರಿ, ಅದನ್ನು ನೆರವೇರಿಸ್ರಿ, ಮಾಡಿ ಮುಗಿಸ್ರಿ. ಯೇಸು ಸ್ವಾಮಿ ಮಾರ್ಬಿಟ್ಟು ಹಣನ ಪಾಕೆಟಲ್ಲಿ ಇಟ್ಕೊಂಡಿಲ್ಲ. ಯೇಸು ಸ್ವಾಮಿ ಧೂಳು ಬರೋಂಥ ಮೆಟೀರಿಯಲ್ನ ಕೊಟ್ಬಿಟ್ಟು ಯೇಸು ಸ್ವಾಮಿ ಅಲ್ಲಿ ಸೇವೆಗೆ ಬಂದಿಲ್ಲ. ಯೇಸು ಸ್ವಾಮಿ ಕಾರ್ಪೆಂಟ್ರ್ ಕೆಲಸನ ನಂಬಿಗಸ್ತರಾಗಿ ಮಾಡಿದ್ರು. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಮನೆ ಕೆಲಸ ಇದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬ್ಯಾಂಕ್ ಕೆಲಸ ಇದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಡ್ರೈವಿಂಗ್ ಕೆಲಸ ಇದೆ. ನನಗೆ ಗೊತ್ತಿಲ್ಲ ಯಾರ್ಯಾರಿಗೆ ಏನೇನು ಕೆಲಸ ಇದೆ. ಹೊರಗಡೆಯವರು ನಿಮ್ಮ ಬಗ್ಗೆ ಏನು ಸಾಕ್ಷಿ ಹೇಳ್ತಾರೆ? ನೀವೆಲ್ಲ ಸ್ಕೂಲು ಕಾಲೇಜ್ ಓದ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ಏನು ಹೇಳ್ತಾರೆ? ನಿಮ್ಮ ಸೆಕ್ಯುಲರ್ ಕೆಲಸನ ನೀವು ಚೆನ್ನಾಗಿ ಮಾಡಿದ್ರೆ ದೇವರು ನಿಮಗೆ ಆತ್ಮೀಯ ವರಗಳನ್ನು ದೇವರು ಕೊಡ್ತಾರೆ. ಆಮೇನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸರಿ, ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಇವತ್ತು ಅಯ್ಯೋ ನಾನು ದೇವ್ರ ಉದ್ದೇಶನೇ ನೋಡಿ. ಎಲ್ಲರೂ ಗಮನ ಇಡಿ. ಯಾರಿಗೆ ಗೊತ್ತಾ ಚೆನ್ನಾಗಿ ನಿದ್ದೆ ಬರೋದು? ಇಬ್ಬರಿಗೆ. ಒಂದು ಸೋಮಾರಿಗಳಿಗೆ, 2 ದೇವ್ರ ಉದ್ದೇಶ ಯಾರು ನೆರವೇರಿಸ್ತಾರೋ ಅವ್ರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾರು ನಿದ್ದೆ ಚೆನ್ನಾಗಿ ಬರಲ್ಲ 2 ವ್ಯಕ್ತಿಗಳಿಗೆ. ಒಂದು, ಯಾರಿಗೆ ಸಮಾಧಾನ ಇಲ್ವೋ ಅವ್ರಿಗೆ ನಿದ್ದೆ ಬರಲ್ಲ. 2, ಯಾರು ದೇವರಿಂದ ದೂರವಾಗಿರ್ತಾರೋ ಅವ್ರ ನಿದ್ದೆ ಬರಲ್ಲ. ಅದರಂಥ ಕೆಲವು ಸಲ ಕೆಲವು ಆರೋಗ್ಯದ ವಿಷಯದಲ್ಲಿ ಕೆಲವ್ರು ನಿದ್ದೆ ಬರಲ್ಲ, ಅದನ್ನು ಆ ಕಡೆ ಬಿಡಿ. ಆದರೆ ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಹೃದಯದ ಸಮಾಧಾನದ ನಿದ್ದೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ವೇಳೆ ಯಾರಾದರೂ ಸೋಮಾರಿಗಳಾಗಿದ್ದರೆ ಇವತ್ತು ಬೇಗ ತೀರ್ಮಾನ ಮಾಡಿ. ದೇವ್ರ ಉದ್ದೇಶ ಎಲ್ಲರೂ ಗಮನ ಇಡಿ. ಎಷ್ಟೋ ಜನ ಇಲ್ಲ ನಾನು ವೇಸ್ಟ್ ಮಾಡಿದ್ದೀನಿ, ಇಲ್ಲ ದೇವ್ರ ಉದ್ದೇಶದಲ್ಲಿ ನಾನಿಲ್ಲ. ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀ ಕೆಲಸ ಮಾಡ್ತಾರೋ ದೇವ್ರ ಉದ್ದೇಶನ? ನೀನು ಈ ಚರ್ಚಿಗೆ ಬರ್ತಾರೋ ದೇವ್ರ ಉದ್ದೇಶನ? ನೀ ಬಿಸ್ನೆಸ್ ಮಾಡ್ತಾ ಇರೋದು ದೇವ್ರ ಉದ್ದೇಶನ? ನೀನು ಓಡಿಸ್ತಾರ ಗಾಡಿ ದೇವ್ರ ಉದ್ದೇಶನ? ನೀನು ಎಲ್ಲಿ ಇದೆಯೋ ಅದು ದೇವ್ರ ಉದ್ದೇಶನ? ನೀನೇನು ಮಾಡ್ತಾ ಇದೆಯೋ ದೇವ್ರ ಉದ್ದೇಶನ? ಜಸ್ಟ್ ಚೆಕ್ ಯುವರ್ ಸೆಲ್ಫ್. ನನಗೆ ನೀನು ಪ್ರಶ್ನೆ ನೀನು ಮಾಡ್ಕೊಳ್ಬೇಕು. ಸರಿ, ಹಾಗಾದರೆ ಪಾಸ್ಟರ್ ನಾನೇನೋ ವೇಸ್ಟ್ ಮಾಡಿಬಿಟ್ಟೆ, ನನಗೇನೋ ಒಂಥರ ಸಮಾಧಾನ ಇಲ್ಲ, ನನಗೇನೋ ಅನಿಸ್ತಾ ಇದೆ, ನಾನೇ ಏನೋ ಮಾಡ್ತಾ ಇದ್ದೀನಿ, ಬಟ್ ನಾಟ್ ಗಾಡ್ಸ್ ಪ್ಲ್ಯಾನ್, ಮೈ ಪ್ಲ್ಯಾನ್. ಬಟ್ ಡೋಂಟ್ ವರಿ, ಭಯ ಪಡಬೇಡಿ. ಇವತ್ತು ನೀವು ಪಶ್ಚಾತ್ತಾಪ ಪಟ್ಟರೆ ನಿಮಗೆ ದೇವರು ತನ್ನ ಉದ್ದೇಶ ತಿಳಿಸ್ತಾರೆ. ಇವತ್ತು ಅಯ್ಯೋ ನಾನು ವೇಸ್ಟ್ ಮಾಡಿಬಿಟ್ಟೆ, ಅಯ್ಯೋ ನಾನು ದೇವರ ಒಂದು ಪ್ಲ್ಯಾನ್ ಕರೆಕ್ಟಾಗಿ ನಡೀಲಿಲ್ಲ ಅಂತ ಯಾವಾಗ ನೀನು ತೀರ್ಮಾನ ಮಾಡ್ತೀಯೋ ದೇವರು ಖಂಡಿತವಾಗಿ ತನ್ನ ಉದ್ದೇಶ ನಿನಗೆ ತಿಳಿಸ್ತಾರೆ. ಸರಿ, ದೇವರ ಉದ್ದೇಶ ನಮ್ಮ ಜೀವಮಾನದಲ್ಲಿ ಒಂದು ಪ್ರಶ್ನೆ. ಲೆಟ್ಸ್ ರೀಡ್ ಇಟ್. ದಯವಿಟ್ಟು ಆ ಪ್ರಶ್ನೆನ ಮಹೇಶ್ ಓದಬೇಕೆಂಬುದಾಗಿ ಬೇಡ್ಕೊಳ್ತೇನೆ. ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಪ್ಲೀಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ದಟ್ಸ್ ಆಲ್. ವಿ ಹ್ಯಾವ್ ಓನ್ಲಿ ದಟ್ ಮಚ್, ನಥಿಂಗ್ ಎಲ್ಸ್. ಓಕೆ, ಸರಿ, ಅದಿಲ್ಲ. ದೇವ್ರ ಉದ್ದೇಶ ನಮ್ಮ ಜೀವಿತದಲ್ಲಿ ತಿಳಿಯಬೇಕಾದ್ರೆ ನಾವೇನು ಮಾಡಬೇಕು? 16 ಕಾರ್ಯ ಇದೆ, ಅದನ್ನು ನಾವು ಓದ್ತೀವಿ. ಕಂಪ್ಯೂಟರ್ ಹ್ಯಾಂಗಿಂಗ್, ಅದನ್ನು ದಯವಿಟ್ಟು ನಾಳೆನೇ ಸಾಲಮನ್ ಕರ್ಕೊಂಬಂದು ಅದನ್ನು ದಯವಿಟ್ಟು ನೋಡಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಐ ಬಿನ್ ಟೆಲ್ಲಿಂಗ್ ಯು ಫ್ರಮ್ 1 ಇಯರ್. ಅದ್ರ ಬಗ್ಗೆ ನೀವು ದಯವಿಟ್ಟು ಯಾವುದೇ ರೀತಿ ಕಾಳಜಿ ವಹಿಸಿಲ್ಲ. ದಯವಿಟ್ಟು ನಾಳೆನೇ ಸಾಲಮನ್ ಕರ್ಕೊಂಬಂದು ಅದನ್ನು ನೋಡಬೇಕೆಂಬುದಾಗಿ ಬೇಡ್ಕೊಳ್ತೇನೆ. ಕಾಂತರಾಜ್, ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ಗೆಟ್ ದ್ಯಾಟ್ ಕಂಪ್ಯೂಟರ್ ಡನ್. ಐ ಡೋಂಟ್ ವಾಂಟ್ ಆಲ್ ದಿಸ್ ನಾನ್ಸೆನ್ಸ್. ಓಕೆ, ದೇವ್ರ ಉದ್ದೇಶ ನಮ್ಮ ಜೀವಮಾನದಲ್ಲಿ ನೆರವೇರಬೇಕಾದ್ರೆ ನಾವು ಮಾಡಬೇಕಾದಂಥ ಮೊದಲನೇ ಕಾರ್ಯ ಒಳ್ಳೆ ಮನಸ್ಸಾಕ್ಷಿಯನ್ನು ನಾವು ಇಟ್ಕೊಂಡಿರಬೇಕು. ಕೀಪ್ ಗುಡ್ ಕಾನ್ಷಿಯನ್ಸ್. ಎಷ್ಟೋ ಜನಕ್ಕೆ ಒಳ್ಳೆ ಮನಸ್ಸಾಕ್ಷಿ ಇಲ್ಲ. ನನಗೆ ಗೊತ್ತಿಲ್ಲ ನಿಮ್ಮ ಮನಸ್ಸಾಕ್ಷಿ ಏನು ಹೇಳ್ತಾ ಇದೋ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಬಟ್ ಕೀಪ್ ಗುಡ್ ಕಾನ್ಷಿಯನ್ಸ್, ವೆರಿ ಇಂಪಾರ್ಟೆಂಟ್. ಎರಡನೇದು, ದೇವ್ರ ಉದ್ದೇಶ ನಿನ್ನ ಜೀವಮಾನದಲ್ಲಿ ತಿಳಿಬೇಕಾದ್ರೆ ಯಾವುದೇ ಪಾಪ ಆ ಮನಸ್ಸಾಕ್ಷಿಯಲ್ಲಿ ನಿನ್ನನ್ನು
ಚುಚ್ಚಬಾರದು. ಎರಡನೇದು, ಯಾವುದೇ ಪಾಪ ದೇವರು ಕೊಟ್ಟಂಥ ಮನಸ್ಸಾಕ್ಷಿಯಲ್ಲಿ ನನ್ನನ್ನು ನಿನ್ನನ್ನು ಚುಚ್ಚಬಾರದು. 9ನೇ ಕ್ಲಾಸಲ್ಲಿ ನಾನು 14 ವಯಸ್ಸು ಆವಾಗ ಸೋಷಿಯಲ್ ಸ್ಟಡೀಸ್ ಮಾಸ್ಟ್ರು ಡಿ ತಿಮ್ಮೇಗೌಡರು ಅವ್ರ ಹತ್ರ 10 ರೂಪಾಯಿ ಈಸ್ಕೊಂಡಿದ್ದೆ. ಸರ್ ಬರವಾರ ಕೊಟ್ಬಿಡ್ತೀನಿ ಅಂತ ಈಸ್ಕೊಂಡಿದ್ದೆ. ಎಷ್ಟು ಆವಾಗ? 14 ವಯಸ್ಸು. ಆ ಟೈಮ್ನಲ್ಲಿ ನಾನು ಈಸ್ಕೊಂಡು 1 ವಾರದಲ್ಲಿ ಕೊಡಲಿಲ್ಲ ಅವ್ರಿಗೆ. ಇನ್ನು 10 ವರ್ಷ ಕಳೀತು. 10 ವರ್ಷ ಆದಮೇಲೆ ಸೇವೆ ಮಾಡ್ತಾ ಇರಬೇಕಾದ್ರೆ ಒಂದಿನ ದೇವರು ನನ್ನೊಂದಿಗೆ ಮಾತಾಡಿದ್ರು. ಹೋಗ 10 ರೂಪಾಯಿ ಕೊಡು. ಸ್ವಾಮಿ ಏನು 10 ರೂಪಾಯಿ ಏನು ಬಿಗ್ ಡೀಲಾ? ದೇವರು ಹೇಳಿದ್ರು ಅದನ್ನು ನೀನು ಕೊಡು ಅಂತ ಹೇಳಿದ್ರು. ಆವಾಗ ಆ 10 ರೂಪಾಯಿ ಹೋಗಿ ವಾಪಸ್ಸು ಆ ಡಿ ತಿಮ್ಮೇಗೌಡರ ಹತ್ರ ಹೋಗಿ ಮಾತಾಡಿ, ಸಾರ್ ನಾನು 10 ವರ್ಷದಿಂದ ಅದು 10 ರೂಪಾಯಿ ಈಸ್ಕೊಂಡಿದ್ದೆ, ದಯವಿಟ್ಟು ತೊಗೊಳ್ಳಿ. ಅವ್ರು ನಗ್ತಾಯಿದ್ರು. ಪರವಾಗಿಲ್ಲ ಸರ್, ಆ 10 ರೂಪಾಯಿ ನಾನು ಕೊಟ್ಬಿಟ್ಟೆ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಇವತ್ತು ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಚುಚ್ತಾ ಇದೆ ಗೊತ್ತಿಲ್ಲ. ಒಂದು ವೇಳೆ ನೀನು ವೈಫ್ ಆಗಿರ್ಬೋದು. ಈಗ ಆರಾಧನೆಗೆ ಸ್ವಲ್ಪ ಲೇಟಾಗಿ ಬಂದೆ ಅಂತ ನೀನು ಇಟ್ಕೋ. ಫಾರ್ ಎಕ್ಸಾಂಪಲ್, ನೀವು ಯಾರು ಲೇಟಾಗಿ ಬಂದಿಲ್ಲ, ಇಟ್ಕೋ. ನಿಮ್ಮ ಗಂಡ ನಿಮ್ಮ ಪಾಕೆಟಲ್ಲಿ 1,000 ರೂಪಾಯಿ ಇಟ್ಟಿರ್ತಾನೆ. ಅದನ್ನು ತಗೊಂಬಿಟ್ಟು ಇಲ್ಲಿ ಬಂದು, ಯಜಮಾನನೇ, ಓಕೆ, ಚೀಟಿ ಬೇಗ ಎತ್ಬಿಟ್ಟಿದೀಯಾ, ಇನ್ನು 3 ತಿಂಗಳು ಚೀಟಿ ಕಟ್ಟಿಲ್ಲ, ಇಲ್ಲಿ ಬಂದಿದೆಯಾ, ದೇವರಿಗೆ ನೀನು ನಾನು ಹಾಡಾಡ್ತಾ ಇದ್ದೀವಿ, ಸ್ವಾಮಿ ನಾನು ಸಾಯ್ಬೇಕಾದ್ರೂ ನಂಬಿಗಸ್ತನಾಗಿರ್ತೀನಿ. ದೇವ್ರು ಹೇಳ್ತಾರೆ, ಫಸ್ಟ್ ಹೋಗ ಚೀಟಿ ದುಡ್ಡು ಕಟ್ಬಿಟ್ಟು ಬಾ. ಹಾಲೆಲೂಯಾ ಹೇಳಿ, ಅಲ್ಲೇಲೂಯಾ ಅಂತ ಅಲ್ವಮ್ಮ? ವೆರಿ ಗುಡ್, ಭಾಳ ಚೆನ್ನಾಗಿ ನಗ್ತಾ ಇದೆಯಾ? ವೆರಿ ಗುಡ್, ನೋ ಪ್ರಾಬ್ಲಮ್, ನಗೋದ್ರಲ್ಲಿ ಏನು ತಪ್ಪಿಲ್ಲ. ಓಕೆ, ಬರೋಣ. ಯಾವುದೇ ಪಾಪ ನನ್ನ ಮನಸ್ಸಾಕ್ಷಿಯಲ್ಲಿ ನನ್ನನ್ನು ನಿನ್ನನ್ನು ಚುಚ್ಚಬಾರದು. ಓಕೆ, ನಿಜನಾ? ಎಷ್ಟೋ ಜನ ಇವತ್ತು ತಮ್ಮ ಮನಸ್ಸಾಕ್ಷಿಯಲ್ಲಿ ಚುಚ್ಚುತ್ತಾ ಇದ್ರು ಸಹ ಅದನ್ನು ಸರಿಪಡಿಸ್ಕೊಂಡಿಲ್ಲ. ಹೀಗಾಗಿ ದೇವ್ರ ಉದ್ದೇಶ ನಿನ್ನ ಜೀವಮಾನದಲ್ಲಿ ನೆರವೇರೋಕ್ಕಾಗಲ್ಲ, ನೆರವೇರೋದೂ ಇಲ್ಲ. ಸರಿಪಡಿಸ್ಕೊಳ್ಬೇಕು. ನೀನು ಯಾವುದೇ ನನಗೆ ದೇವ್ರ ಹತ್ರ ಕೇಳಿ, ಸ್ವಾಮಿ ಯಾವುದು ನನ್ನ ಜೀವಮಾನದಲ್ಲಿ ಯಾವುದಿದೆ, ಯಾವುದು ಸರಿಪಡಿಸ್ಕೋಬೇಕು. ನಾನು ಒಂದಿನ ಒಂದು ಮನೆಗೆ ಹೋಗಿದ್ದೆ. ಸುಮಾರು ಒಂದು 10 ವರ್ಷ 12 ವರ್ಷ ಆಯಿತು. ಕಿಟಕಿ ಮುಚ್ಚುವಾಗ ಆ ಕಿಟಕಿದು ಇಂಥ ಕಿಟಕಿನೇ, ಅದು ಲಾಕು ಕಿತ್ತೋಯ್ತು. ಯಾರ್ದೋ ಮನೇಲಿ ಇದ್ದಿದ್ದು ನಾನು, ತಗೋ ಯಾರ್ದೋ ಮನೇಲಿ, ಪಾಪ ಅವ್ರು ನನಗೆ ಫ್ರೀಯಾಗಿ ಕೊಟ್ಟಿದ್ರು. ಒಳ್ಳೆ ಬೆಡ್ಡು, ಒಳ್ಳೆ ಲಾಕು. ನನಗೆ ಒಂದು ಕಡೆ ಕಿತ್ತೋಯ್ತು ಅದು. ಅದನ್ನು ಇಲ್ಲ ಎತ್ಕೊಂಬಂದ್ಬಿಡೋಣ, ಇಲ್ಲ ಬಿಸಾಕ್ಬಿಡೋಣ ಅಂತ ಬಂತು. ಆದರೆ ನಾನು ಹಂಗೇನು ಮಾಡಿಲ್ಲ. ನಾನೇನು ಮಾಡಿದೆ ಗೊತ್ತಾ? ಮನಸ್ಸಾಕ್ಷಿ ಚುಚ್ತಾನೇ ಇತ್ತು. ಇಮಿಡಿಯೇಟಾಗಿ ಏನು ಮಾಡಿದೆ ಗೊತ್ತಾ? ನಾನು ಒಂದು ಪೇಪರಲ್ಲಿ ಬರೆದುಬಿಟ್ಟು ಏನು ಮಾಡಿದೆ, ಸಾರಿ, ನಾನು ಕಿಟಕಿ ಮುಚ್ಚಬೇಕಾದ್ರೆ ಈ ಇಂಜಸ್ ಏನೋ ಬಿದ್ದೋಯ್ತು, ಸಾರಿ ಮಾಡ್ಕೊಳ್ರಿ, ನನ್ನ ಕ್ಷಮಿಸ್ರಿ, ಅದಕ್ಕೆ ಏನು ಪೇಮೆಂಟ್ ಕೊಡಬೇಕೋ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅವ್ರು ಹೇಳಿದರು, ನೀನೇನು ಕೊಡಬೇಡ, ಬಟ್ ನಿನ್ನ ಹಾನೆಸ್ಟು ನಮಗೆ ಭಾಳ ಇಷ್ಟ ಆಯಿತು, ನಾವು ಸರಿ ಮಾಡ್ಕೊಳ್ತೀವಿ ಅಂತ. ಹಾಲೆಲೂಯಾ ಹೇಳಿ, ಅಲ್ಲೇಲೂಯಾ ಅಂತ. ಕೆಲವ್ರದ್ದು 2 ವೀಲರ್ಗಳು ತೊಗೊಂಡೋಗ್ತೀರಾ. ನಿಮ್ಮ ಗಾಡಿ ಆದರೆ ಭಾಳ ಜೋಪಾನವಾಗಿ ಓಡಿಸ್ತೀರ, ಬೇರೆಯವ್ರ ಗಾಡಿ ಆದರೆ ಅಲಕ್ಕು ಮುಲುಕು ಹಳ್ಳಾದಿನ್ನೆ ಹೆಂಗಾದರೂ ಆಗಲಿ ಅಂತೇಳಿ ಗಾಡಿ ಸ್ಲೋ ಆಗಿ ಪಂಚರ್ ಮಾಡಿ ತಂದಿಟ್ಟು ಬಿಡ್ತೀಯ. ನಿಜನಾ? ಹುಷಾರು. ನನಗೆ ಗೊತ್ತಿಲ್ಲ, ಮನಸ್ಸಾಕ್ಷಿ ನಿಮ್ಮನ್ನು ಚುಚ್ತಾ ಇದ್ರೆ ಬೇಗ. ಯಾರು ನಿಮ್ಮ ಗಂಡನ ಪ್ಯಾಂಟಲ್ಲಿರೋಂಥ 500 ರೂಪಾಯಿ ತೊಗೊಂಬಂದಿದ್ದೀರಾ ಇಲ್ಲಿ, ಈಗಲೇ ಹೋಗ್ಬಿಡಿ ಆಚೆ, ಹೋಗಿ ಇಟ್ಬಿಡಿ ಮನೆಗೆ ಬರೋಕ್ಕಿಂತ ಮುಂಚೆ, ರೈಟಾ? ಪಾಪ ಇವತ್ತು ಸಾಯಂಕಾಲ ಮಾಂಸಕ್ಕೇನೋ ಇಟ್ಟಿರ್ತಾನೆ, ಹೋಗಿಟ್ಬಿಡಿ ಪಾಪ, ಇಲ್ಲವ್ರ ನಿನಗೂ ಮಾಂಸ ಇಲ್ಲ, ಅವ್ರಿಗೂ ಮಾಂಸ ಇಲ್ಲ. ರೈಟ್, ನೆಕ್ಸ್ಟ್ 3ನೇ ಪಾಯಿಂಟ್ ಓದೋಣ. ವೆರಿ ಗುಡ್. ಈಗ ಬರ್ತಾ ಇದೆ ಮಹೇಶ್, ಓದ್ತೀಯಪ್ಪ. ದೇವ್ರ ಚಿತ್ತ ನಮ್ಮ ಜೀವಮಾನದಲ್ಲಿ, ನಿಮ್ಮ ಜೀವಮಾನದಲ್ಲಿ ಗೊತ್ತಾಗಬೇಕಾದ್ರೆ ಓದಪ್ಪ 3ನೇದು. ಆ ಪಾಪದ ಕುರಿತು ಬೇಗನೆ ಪಶ್ಚಾತ್ತಾಪ ಪಟ್ಟು ಸರಿಪಡಿಸಿಕೊಳ್ಳಬೇಕು. ಪ್ರತಿದಿನ ಪ್ರತಿ ಕ್ಷಣ ಮನಸ್ಸಾಂತರ ಪಡುತ್ತಲೇ ಇರೋಣ. ಪ್ರತಿದಿನ ಪ್ರತಿ ಕ್ಷಣ ನೀನು ಮಾನಸಾಂತರದಲ್ಲಿ ಜೀವಿಸ್ತಾನೆ ಇರ್ಬೇಕು. ಅಯ್ಯೋ ದೇವರೇ,
ನಮ್ಮನ್ನು ಕ್ಷಮಿಸಪ್ಪ, ಅಯ್ಯೋ ದೇವರೇ ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಹೇಳ್ತಾನೆ ಇರಬೇಕು. ಆಗ ಏನಾದರೂ ನಮಗೆ ಗೊತ್ತಿಲ್ಲದು ತಿಳಿದೇನೆ ನಾನು ನೀನು ತಪ್ಪು ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಬೇಗ ಪಶ್ಚಾತ್ತಾಪ ಪಡಬೇಕು. ಸರಿ, 2ನೇ ಲೈನ್ ತಗೊಳ್ಳಿ ಪ್ಲೀಸ್, ಮೈಕ್ ತಗೊಳ್ಳಿ. 5ನೇದಾಗಿ, 4ನೇದು, ದಯವಿಟ್ಟು ಯಾರನ್ನು ನಿಮ್ಮ ಪಕ್ಕಕ್ಕೆ ಸೆಳೆಕೊಳ್ಳುವುದಕ್ಕೆ ನೋಡಬೇಡಿರಿ, ಹಾಗಿದ್ದಲ್ಲಿ ನಾವು ಕ್ರಿಸ್ತ ವಿರೋಧಿಯ ಶಿಷ್ಯರಾಗಿರುತ್ತೇವೆ. ಯಾರನ್ನೂ ನಿಮ್ಮ ಪಕ್ಕಕ್ಕೆ ಸೆಳ್ಕೊಳಕ್ಕೆ ನೋಡಬೇಡಿ, ಎಲ್ಲರನ್ನೂ ಯೇಸು ಕಡೆಗೆ ತಿರುಗಿಸ್ರಿ. ಹಲ್ಲೆಲೂಯಾ. ಯಾರನ್ನೂ ನಿಮ್ಮ ಪಕ್ಕಕ್ಕೆ ಸೆಳ್ಕೊಳಕ್ಕೆ ನೋಡಬೇಡಿ. ಕ್ರಿಸ್ತ ವಿರೋಧಿಯ ಶಿಷ್ಯನಾಗ್ತೀಯಾ, ಕ್ರಿಸ್ತ ವಿರೋಧಿಯ ಶಿಷ್ಯಳಾಗ್ತೀಯಾ, ಎಲ್ಲರೂ ಪರವಾಗಿಲ್ಲ. ಬೈಬಲ್ ಏನು ಹೇಳ್ತದೆ ಅದರ ಪ್ರಕಾರ ಜೀವಿಸು, ಯೇಸು ಏನು ಹೇಳ್ತಾರೆ ಅದ್ರ ಪ್ರಕಾರ ಜೀವಿಸು ಎಂಬುದಾಗಿ ನೀವು ಹೇಳ್ರಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 5ನೇದಾಗಿ ಇನ್ನೊಬ್ಬರೋದಮ್ಮ ಬೇಗ. 5ನೇದು, ಯಾರನ್ನಾದರೂ ನೋವು ಪಡಿಸಿದಲ್ಲಿ ತಕ್ಷಣವೇ ಕ್ಷಮಿಸಿ ಎಂದು ಬೇಡಿಕೊಳ್ಳೋಣ. ನೆಕ್ಸ್ಟ್ ಪರ್ಸನ್ಗೆ ಕೊಡಮ್ಮ. ಯಾರನ್ನಾದರೂ ನೋವು ಪಡಿಸಿದ್ರ ತಕ್ಷಣವೇ ಕ್ಷಮಿಸಿ ಎಂದು ಬೇಡಿಕೊಳ್ಳಿ. ಮನೆಯಲ್ಲಿ ಸ್ಟಾರ್ಟ್ ಆಗಬೇಕಿದು. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಏನು ಹೇಳಬೇಕು? ಸಾರಿ ಕೇಳಬೇಕು. ಸರಿನಾ? ಹಲೋ. ಮತ್ತು ಮಕ್ಕಳು ತಂದೆ ತಾಯಿಗಳಿಗೆ, ತಂದೆ ತಾಯಿಗಳು ಮಕ್ಕಳಿಗೆ. ವೆರಿ ಇಂಪಾರ್ಟೆಂಟ್. ಲಿವ್ ಇನ್ ದಟ್ ಹಂಬಲ್ನೆಸ್. ಆ ಒಂದು ದೀನತೆಯಿಂದ ನಡೀರಿ. ನಾನು ಒಂದು ಮದುವೆಗೆ ಹೋಗಿದ್ದೆ, ನಾನು ಸ್ಟೀವನ್, ಸುಮಾರು ವರ್ಷಗಳ ಹಿಂದೆ. ಮದುವೆ ಆದಮೇಲೆ ಈ ತೆಂಗಿನಕಾಯಿ ಇಡ್ತಾರಲ್ವಾ, ತೆಂಗಿನಕಾಯಿಗಳು. ಸರಿ, ನಾವಿನ್ನೇನು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ 2 ತೆಂಗಿನಕಾಯಿ ಇಲ್ಲವೇ ಇಲ್ಲ, ಯಾರೋ ಎತ್ಕೊಂಡು ಓಡಕ್ತಾವನೆ. ಇನ್ನು ಅಲ್ಲಿ ಏನು ಮಾತಾಡೋದು? ನಾನು ಪಾಸ್ಟ್ರು, ಸೇವಕರು, ಏನಂತ ಮಾತಾಡೋದು? ಹೋಗಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ಅವ್ನು ನಮ್ಮ ಕಣ್ಮುಂದೆನೇ ಎತ್ಕೊಂಡು ಹೋಗ್ತಾನೆ ಅವನು. ಯಾಕಂದರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದು ಕಣ್ಣು ತೆಗ್ದಿದ್ವಿ. ಸರಿ, ಏನು ಮಾಡೋದು? ಅವ್ರಿಲ್ಲ ಬಿಡಪ್ಪ, ತಗೊಳಂಗಪ್ಪ ಅಂತೇಳಿ ಬಿಟ್ಬಿಟ್ವಿ. ಸರಿ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು 6ನೇದು. ಹಿಂದೆ ಪುರುಷರೆಲ್ಲ ಓದ್ತೀರಾ? ನೆಕ್ಸ್ಟ್ ಓದ್ರಿ, ಬೇಗ ತಗೋಬೇಕು. ಓದಿ. ನಮ್ಮ ಇಂದಿನ ಅಪಜಯಗಳು ನಮ್ಮನ್ನು ಮಾನಸಾಂತರಕ್ಕೆ ನಡೆಸಬೇಕು. ಎಸ್. ನೀವು ಎಲ್ಲಿ ಫೇಲ್ ಆಗಿದ್ದೀರಾ, ಎಲ್ಲಿ ತಪ್ಪು ಮಾಡಿದ್ದೀರಾ? ದೇವರೇ ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸು ಅನ್ನೋ ಮಾನಸಾಂತರ ನನಗೆ ನಿನಗೆ ಬರಬೇಕು. ಆವಾಗ ನಿನಗೆ ದೇವ್ರ ಉದ್ದೇಶ ದೇವರು ತಿಳಿಸ್ತಾರೆ. ಗಾಡ್ ವಿಲ್ ರಿವೀಲ್ ಈಸ್ ಹೈಯೆಸ್ಟ್ ಪ್ಲ್ಯಾನ್ ಫಾರ್ ಯು. ಯಾರೂ ಸಹ ಅಯ್ಯೋ ನಂದೇನು ತಪ್ಪು ಅಂತ ಹೇಳ್ಬೇಡಿ. ದೇವರೇ ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸಿ ಎಂಬುದಾಗಿ ಹೇಳಿ. ಆವಾಗ ದೇವರು ಇನ್ನು ಬರುವಂಥ ದಿನಗಳು ನಿನಗೆ ಉತ್ತಮತೆಯನ್ನು ನಿನಗೆ ಕೊಡ್ತಾರೆ. 7ನೇದಾಗಿ ಇನ್ನೊಬ್ರು ಓದ್ತೀರಾ? ದೇವರೇ ಇನ್ನು ನನಗೆ ಕೊಟ್ಟಿರುವಂತಹ ಜೀವಿತ ಕಾಲವನ್ನು ನಾನು ಹಾಳು ಮಾಡಿಕೊಳ್ಳದೆ ಹಾಗೆ ನನಗೆ ಸಹಾಯ ಮಾಡು. ಈ ಪ್ರಾರ್ಥನೆ ಎಲ್ಲರೂ ಮಾಡಿ. ದೇವರೇ, ಇನ್ನೂ ನನಗೆ ಕೊಟ್ಟಿರುವಂಥ ಜೀವಿತ ಕಾಲವನ್ನು ನಾನು ಇನ್ಮೇಲೆ ಹಾಳು ಮಾಡಿಕೊಳ್ಳದ ಹಾಗೆ ನನಗೆ ಸಹಾಯ ಮಾಡುವಂಥ ದೇವರು ಕೇಳಿ. ಹಾಳು ಮಾಡಬೇಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಯುವರ್ ಲೈಫ್. ಸುಮ್ಮನೆ ವೇಸ್ಟ್ ಮಾಡಬೇಡಿ. ಯಾಕಂತಂದರೆ ಪ್ರಿಯ ದೇವರ ಮಕ್ಕಳೇ, ನಾವು ಈ ಲೋಕದಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಆದರೆ ಈ ಲೋಕದಲ್ಲಿ ಯೇಸು ಬರುವಾಗ ನೀನೇನು ಹೇಳಬೇಕು ಗೊತ್ತಾ? ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನೀನು ನನ್ನ ಬಗ್ಗೆ ಏನೇನು ಬರೆದಿದೆಯೋ ಅದೆಲ್ಲ ಫುಲ್ಫಿಲ್ ಆಗಿದೆ ದೇವರೇ ಎಂಬುದಾಗಿ ನೀನು ಹೇಳಬೇಕು. ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಸೇವೆಗೆ ದೇವರು ಕರೆದಿಲ್ಲ, ಎಲ್ಲರೂ ಕೆಲಸಕ್ಕೆ ಕರೆದಿಲ್ಲ. ದೇವರು ಅವರವರಿಗೆ ತಕ್ಕಂಥ ಕೆಲಸ ಕೊಟ್ಟಿದ್ದಾರೆ, ಅವರವರಿಗೆ ತಕ್ಕಂಥ ಸೇವೆ ಕೊಟ್ಟಿದ್ದಾರೆ, ಅವರವರಿಗೆ ತಕ್ಕಂಥ ಬಿಸ್ನೆಸ್ ಕೊಟ್ಟಿದ್ದಾರೆ, ಅವರವರಿಗೆ ತಕ್ಕಂಥ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ದೇವರು ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂತ. ಅದನ್ನು ನಂಬಿಗಸ್ತಿಕೆಯಿಂದ ನೆರವೇರಿಸ್ರಿ, ದೇವರ ನಾಮವನ್ನು ಮಹಿಮೆ ಪಡಿಸಿ. ಓಕೆ, 8ನೇದಾಗಿ ಸ್ತ್ರೀಯರು ಓದ್ರಿ. ನಿನಗೆ ಸಹಾಯ ಮಾಡುವಂತೆ ಮಾತ್ರವಿಲ್ಲದೆ ನಿನ್ನನ್ನು ಒಳ್ಳೆ ದಾರಿಯಲ್ಲಿ ನಡೆಸುವಂಥವರಿಗೆ ಕೃತಜ್ಞತೆ ಉಳ್ಳವನಾಗಿರು. ಬಿ ಥ್ಯಾಂಕ್ಫುಲ್. ನಿನಗೆ ಯಾರು ಒಳ್ಳೇದು ಮಾಡಿದಾರೋ ಅವರಿಗೆ ಥ್ಯಾಂಕ್ಫುಲ್ ಆಗಿರು. ಇವತ್ತು ಥ್ಯಾಂಕ್ಫುಲ್ನೆಸ್ ಅನ್ನೋದು ಲೋಕದಲ್ಲಿ ಭಾಳ ಕಡಿಮೆ. ಮುಖ್ಯವಾಗಿ ಮಕ್ಕಳು ತಂದೆ ತಾಯಿಗಳಿಗೆ ನೀನು ಮಾಡಬೇಕಷ್ಟೇ ಅಂತ ಹೇಳ್ಬೇಡಿ. ಅಪ್ಪ ಅಮ್ಮಗೆ ಏನು ಹೇಳ್ರಿ, ನಿಮ್ಗಾಗಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಪಾಪ ನೀವು ಕಷ್ಟಪಡ್ತಾ ಇದ್ದೀರಾ, ನಾನು ಕಷ್ಟಪಡ್ತೀನಿ ಅಂತ ಹೇಳ್ರಿ. ನಿನ್ನ ತಾಯಿ ಆದಮೇಲೆ, ನಿನ್ನ ತಂದೆ ಆದಮೇಲೆ ಇದನ್ನು ಮಾಡಲೇಬೇಕು ಅನ್ನೋ ಮಾತು
ಡೋಂಟ್ ಯೂಸ್ ದಟ್. ಎಷ್ಟು ತಂದೆ ತಾಯಿಗಳು ಕಷ್ಟಪಟ್ಟಿರ್ತಾರೆ ಗೊತ್ತಾ ಪ್ರಿಯರೇ? ಬಿ ಥ್ಯಾಂಕ್ಫುಲ್. ಯಾರು ನಿಮ್ಗೆ ಒಳ್ಳೇದು ಮಾಡಿದಾರೋ ಅವರಿಗೆ ಥ್ಯಾಂಕ್ಫುಲ್ ಆಗಿರಿ. ಅವ್ರಿಗೆ ಮುಖನ ತೋರಿಸ್ಬೇಡಿ. ನಿನ್ನಂತೆ ನರನಾಗಿರುವ ಯಾರಿಗೂ ಮುಖ ತಿರ್ಸ್ಕೊಳ್ಬೇಡಿ. ಎಷ್ಟೋ ಜನ ಮುಖ ತಿರ್ಸ್ಕೊಳ್ತೀರಾ, ದಟ್ಸ್ ರಾಂಗ್. ಮುಖ ತಿರ್ಸ್ಕೊಳ್ಬೇಡ್ರಿ. ಯು ಹ್ಯಾವ್ ಎನಿ ಪ್ರಾಬ್ಲಮ್, ಸಾಲ್ವ್ ಇಟ್. ನಿನ್ನಂತೆ ನರನಾಗಿರುವ ಯಾರಿಗೂ ಮುಖ ತಿರ್ಸ್ಕೊಳ್ಬಾರ್ದು ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ ಪ್ರಿಯ ದೇವರ ಮಕ್ಕಳೇ. ಸೊ ಬಿ ಥ್ಯಾಂಕ್ಫುಲ್. ಕೃತಜ್ಞತೆ ಉಳ್ಳವರಾಗಿರಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಓವರ್ ದ ಇಯರ್ಸ್ ದೇವರು ನನಗೆ ಥ್ಯಾಂಕ್ಫುಲ್ ಆಗದೆ ಇರೋವ್ರನ್ನ ಹೆಂಗೆ ಜಯಿಸೋದು ದೇವರು ನನಗೆ ಅದರ ಬಗ್ಗೆ ಜಯ ಕೊಟ್ಟರು. ಆ್ಯಂಡ್ ಐ ಹ್ಯಾಡ್ ಟು ಪ್ರೇ 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 ಪ್ರೇ. ನಾವು ಎಷ್ಟೋ ಮಕ್ಕಳು ಬೆಳೆಸಿದ್ದೀವಿ, ಎಷ್ಟೋ ಮಕ್ಕಳು, ಅದರಲ್ಲಿ ಕೆಲವರು ಮಾತ್ರನೇ ಇವತ್ತು ಸಹ ದೇ ಆರ್ ಥ್ಯಾಂಕ್ಫುಲ್. ಓವರ್ 800 ಚಿಲ್ಡ್ರನ್ ಇವತ್ತು ನನಗೆ ಥ್ಯಾಂಕ್ಫುಲ್ ಆಗಿರೋದು ಜಸ್ಟ್ ಹ್ಯಾಂಡ್ಫುಲ್ ಆಫ್ ಚಿಲ್ಡ್ರನ್. ಬಟ್ ವಿ ಡೋಂಟ್ ಕೇರ್. ನಾವು ದೇವ್ರಿಗಾಗಿ ಮಾಡಿದ್ದೀವಿ, ನಮಗೆ ಪ್ರತಿಫಲ ಪರಲೋಕದಲ್ಲಿದೆ. ಹಲ್ಲೆಲೂಯಾ. ಕೆಲವು ಮಕ್ಕಳು ಓಡ್ ಬಂದು ಏನು ಮಾಡ್ತಾರೆ, ಮಾತಾಡ್ತಾರೆ, ಥ್ಯಾಂಕ್ಫುಲ್ ಆಗಿದ್ದಾರೆ. ಅನೇಕ ಮಕ್ಕಳು ದೇ ಡೋಂಟ್ ವಾಂಟ್ ಟು. ಬಟ್ ದೇವರು ಏನು ಹೇಳಿದ್ರು ಗೊತ್ತಾ, ಅದ್ರ ಬಗ್ಗೆ ನೀ ಬೇಜಾರು ಪಡಬೇಡ. ನೀನು ಅವ್ರಿಗೆಲ್ಲ ಮಾಡಿರೋದು ನನಗೆ ಮಾಡಿರೋದು. ಯು ಹ್ಯಾವ್ ಡನ್ ಇಟ್ ಟು ಮೀ. ನಮಗೆ ಇವಾಗ ಎಷ್ಟು ಸಂತೋಷ ಗೊತ್ತಾ, ವಿ ಡೋಂಟ್ ಬಾದರ್. ನಾವು ಏನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ದೇವರೇ ನಿನಗೆ ಸ್ತೋತ್ರ, ವಿ ಹ್ಯಾವ್ ಡನ್ ಇಟ್ ಟು ಯು ಲಾರ್ಡ್. ದೇವರೇ ನಿನಗೋಸ್ಕರ ನಾವು ಮಾಡಿದ್ದೀವಿ, ಒಂದಿನ ಪ್ರತಿಫಲ ನಮಗೆ ಅಲ್ಲಿ ಸಿಗುತ್ತೆ. ಹಲ್ಲೆಲೂಯಾ. ಹೇಳಿ ಹಲ್ಲೆಲೂಯಾ ಅಂತ. ಎಸ್. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಬಿ ಥ್ಯಾಂಕ್ಫುಲ್. ಯಾರು ನಿಮ್ಗೆ ಒಳ್ಳೇದು ಮಾಡಿದಾರೋ ಅದ್ರ ಬಗ್ಗೆ ಥ್ಯಾಂಕ್ಫುಲ್ ಆಗಿದ್ದರೆ ದೇವರು ನಿನಗೆ ಹೆಚ್ಚು ಕಾರ್ಯಗಳನ್ನ ಮಾಡ್ತಾರೆ. ನೀನು ಯಾವಾಗ ಮುಖ ತಿರ್ಸ್ಕೊಳ್ತೀಯೋ ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡ್ತದೆ. ಇದು ದಯವಿಟ್ಟು ಲೈಫಲ್ಲಿ ನೆನ್ಪಿಟ್ಕೊಳ್ಳಿ. ಬಿ ಥ್ಯಾಂಕ್ಫುಲ್. ಕೃತಜ್ಞತೆ ಉಳ್ಳವರ. ನಿಮ್ಗೆ ಯಾರು ಒಳ್ಳೇದು ಮಾಡಿದಾರೋ ಗೊತ್ತಿಲ್ಲ ನನಗೆ ಎಷ್ಟೋ ಜನ ಒಳ್ಳೇದು ಮಾಡಿದ್ದಾರೆ. ಇವತ್ತು ಒಬ್ಬರಿಂದ ಕಲೀರಿ, ಒಬ್ಬೊಬ್ಬರಿಂದ ಕಲೀರಿ. ಲರ್ನ್ ಫ್ರಮ್ ಸಂಬಡಿ. ಮತ್ತು ಯೂಟ್ಯೂಬಲ್ಲಿ ಎಷ್ಟೋ ಒಳ್ಳೆಯ ಸೇವಕರಿದ್ದಾರೆ, ಅವರಿಂದ ಏನಾದರೂ ಒಂದು ವಾಕ್ಯಗಳು ನಾವು ಕಲಿತ್ರೆ ನಿನ್ನ ಮನ ತಿರುಗಿಸೋ ಆಗಿದ್ದರೆ ನೋಡು. ನಿನ್ನ ಮನ ತಿರುಗಲ್ವಾದರಲ್ಲಿ ನೋಡಬೇಡ. ರೀಡ್ ದಿಸ್. ಎಷ್ಟೋ ಜನ ದೇವರು ಒಳ್ಳೆ ಸೇವಕರಿದ್ದಾರೆ, ಅವರು ವಾಕ್ಯಗಳನ್ನ ಸಾರುವಾಗ ನಿನ್ನ ಮನ ಚೇಂಜ್ ಆಗಬೇಕು. ನಿನ್ನ ಮನ ಚೇಂಜ್ ಆಗಲ್ಲ ಅಂದರೆ ನೋಡಲೇಬೇಡ. ನಿನ್ನ ಮನ ಚೇಂಜ್ ಆಗಂಗಿದ್ರೆ ನೀನು ನೋಡು. ಸೊ ದಯವಿಟ್ಟು ಒಳ್ಳೆ ಗುಣಗಳನ್ನು ಕಳೀರಿ. 10ನೇ ವಚನ. 10ನೇದು ದಯವಿಟ್ಟು ಇನ್ನೊಬ್ಬರು ಪುರುಷರು ಓದ್ತೀರಾ? ಓದಪ್ಪ ನಾಗರಾಜ, ಮಂಜುನಾಥ್ ಓದಪ್ಪ. ವೆರಿ ಗುಡ್. ನಾವು ಒಂದೇ ಶರೀರದ ಅಂಗವಾಗಿದ್ದೇವೆ ಎಂದು ಮರೆಯಬೇಡಿರಿ, ಪರಸ್ಪರ ನಂಬಿಕೆಯಿಂದ ಬಲಪಡಿರಿ. ನಾವೆಲ್ಲರೂ ಒಂದೇ ಶರೀರ. ಎಲ್ಲರೂ ಗಮನ ಇಡಿ. ಪರಸ್ಪರ ನಾವು ವಿವಿಧವಾದ ಅಂಗಗಳಾಗಿದ್ದೇವೆ. ಒಬ್ಬರ ನಂಬಿಕೆಯಿಂದ ನಾವು ಇನ್ನೊಬ್ಬರ ನಂಬಿಕೆಯಿಂದ ಕಲಿಬೇಕು. ಒಬ್ಬರಿಂದ ಒಬ್ಬರು ಒಳ್ಳೆ ಪಾಠ ಕಲೀರಿ. ನೀನು ನನಗೆ ಬೇಡ, ನೀನು ಇಲ್ಲೇ ಹೋದ್ರೂ ನಡೀತದೆ ಹಂಗೆ ಹೇಳ್ಬೇಡಿ. ನಮಗೆ ದೇವರು ಇರಬೇಕು, ಮತ್ತು ದೇವರು ನಮ್ಮನ್ನು ಒಂದೇ ಶರೀರದ ಅಂಗಗಳಾಗಿಟ್ಟಿದ್ದಾರೆ. ಸೊ ಲರ್ನ್ ಕಲೀರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆವಾಗಲೇ ನಮಗೆ ದೇವ್ರ ಉದ್ದೇಶ ನಮ್ಮ ಜೀವನದಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟು 11ನೇದಾಗಿ ದಯವಿಟ್ಟು ಸ್ತ್ರೀಯರಲ್ಲಿ ಓದಮ್ಮ. ಜಗಳ ಗಲಾಟೆಗಳಿಗೆ ದೂರವಾಗಿರಿ, ಕುತರ್ಕ ವಾಗ್ವಾದಗಳಿಗೆ ದೂರವಾಗಿರಿ. ಜಗಳ ಗಲಾಟೆಗಳಿಗೆ ದೂರವಾಗಿರಿ, ಕುತರ್ಕ ವಾಗ್ವಾದಗಳಿಗೆ ದೂರವಾಗಿರಿ. ನಿಮ್ಮ ಮನೇಲಿ ಏನಾದರೂ ಜಗಳನ ಗಲಾಟೆನ ದೂರವಾಗಿರಿ. ಕುತರ್ಕ ವಾಗ್ವಾದಗಳಿಗೆ ದೂರವಾಗಿರಿ. ಓಕೆ. ಡೋಂಟ್ ಟ್ರೈ ಟು ಆರ್ಗ್ಯೂ ಮಾಡ್ಕೊಂಡಿರಬೇಡಿ. ದೇವ್ರ ಚಿತ್ತ ನೀನು ಗೊತ್ತಾಗಲ್ಲ. ನೆಕ್ಸ್ಟು 12ನೇದಾಗಿ ಇನ್ನೊಬ್ಬ ಸ್ತ್ರೀಯರು ಓದಮ್ಮ. ಹೆಚ್ಚು ಸತ್ಯವೇದವನ್ನು ಓದು, ಆರಾಧಿಸು, ಪ್ರಾರ್ಥಿಸು, ಪರಿಶುದ್ಧನಾಗಿ ಜೀವಿಸುವುದಕ್ಕೆ ಪ್ರಯತ್ನಿಸು. ನಾನು ಹೇಳ, ಎಷ್ಟೋ ಜನ ಸತ್ಯವೇದ ಓದ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀರ. ಬೈಬಲ್ ಬಿಟ್ಬಿಟ್ಟಿದ್ದೀರ. ಅದಕ್ಕೆ ಯಾರು ಅಲ್ಲೆಲ್ಲೂ ಹೇಳ್ತಾ ಇಲ್ಲ. ಈ ಬೈಬಲ್, ಲಿಟ್ರಲ್ ಬೈಬಲ್ನ ಓದೋದನ್ನು ಸುಮಾರು ಜನ ಬಿಟ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ನೀವು ಮೊಬೈಲಲ್ಲಿರೋದನ್ನ ನೋಡ್ತಾ ಇದ್ದೀರ. ಮೊಬೈಲಲ್ಲಿರೋ ದೇವರ ಸೇವಕರ ಪ್ರಸಂಗಗಳನ್ನು ಕೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನೀವು ಮನ ತಿರುಗಿಸೋ ಆಗಿದ್ದರೆ, ನಿಮ್ಮ ಜೀವಿತ ಬದಲಾವಣೆ ಆಗೋ ಆಗಿದ್ದರೆ ನೋಡ್ರಿ, ಕೇಳಿಸ್ಕೊಡ್ರಿ. ಬೇಡ ಅಂತ ನಾನು ಹೇಳಲ್ಲ. ಅವರು ಹೇಳೋದು ದೇವ್ರ ವಾಕ್ಯನೇ ಅಲ್ವಾ? ಬಿಕಾಸ್ ಅವರು ಒಂದೇ ಶರೀರದ ವಿವಿಧವಾದ ಅಂಗಗಳಾಗಿದ್ದಾರೆ. ದೇವರು ನನಗೆ ಕೊಟ್ಟಿರೋ ಗಿಫ್ಟು ಅವ್ರಿಗೆ ಕೊಟ್ಟಿಲ್ಲ, ಅವ್ರು ಕೊಟ್ಟಿರೋ ಗಿಫ್ಟು ನನಗೆ ಕೊಟ್ಟಿಲ್ಲ. ಸೊ ಹೀಗಾಗಿ ಒಬ್ಬರ ಗಿಫ್ಟಿಂದ ನಾವು ಕಲಿಯೋಣ.
ಬಟ್ ಆದರೆ ಪ್ರಿಯ ದೇವರ ಮಕ್ಕಳೇ, ಅದು ಬೈಬಲನ್ನು ನೀನು ಹೆಚ್ಚಾಗಿ ಓದಬೇಕು, ಆರಾಧಿಸಬೇಕು, ಪ್ರಾರ್ಥಿಸಬೇಕು, ಪರಿಶುದ್ಧರಾಗಿ ಜೀವಿಸೋಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮಲ್ಲಿ ಪ್ಲ್ಯಾನ್ ಮಾಡಿರಿ, ನೀವು ಪ್ಲ್ಯಾನ್ ಮಾಡಿರಿ. ನನ್ನ ಮನೆಯಲ್ಲಿ ನಾವು ಪರ್ಫೆಕ್ಟ್ ಇಲ್ಲ, ನಾನು ಪರ್ಫೆಕ್ಟ್ ಅಂತ ಹೇಳೋದು ಇಲ್ಲ. ನಾವೆಲ್ಲರೂ ಪರ್ಫೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಬಿದ್ದೋಗ್ಬೋದು, ಹೇಳೋಕ್ಕಾಗಲ್ಲ, ಬಿದ್ದೋಗ್ಬೋದು ಅಲ್ವಾ? ಯಾರೂ ಅಷ್ಟೇ ಕೊಚ್ಕೋಬೇಡಿ. ನಾನು ಪವಿತ್ರನ ಕೊಚ್ಕೋಬೇಡಿ. ನಾವು ನಮ್ಮ ಜೀವಮಾನದಲ್ಲಿ ಯಾವಾಗಲೂ ಜಯ ಹೊಂತಾನೇ ಇರಬೇಕು. ಕೆಲವು ಸಲ ಏನು ಮಾಡ್ತೀನಿ ಗೊತ್ತಾ, 12 ಅವರು ಇವತ್ತು ಯಾರು ಮೊಬೈಲ್ನ ಎಲ್ಲ ಸ್ವಿಚ್ ಆಫ್ ಮಾಡಿಬಿಡಿ. ಬರೋ ತಿಂಗಳು 24 ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಡಿ. ಅದು ಬೇಡ ನಮಗೆ. ಬೈಬಲ್ಲು, ಪ್ರಾರ್ಥನೆ, ಆರಾಧನೆ, ಕುಟುಂಬವಾಗಿ ಸಮಯ ಕಳೆಯೋಣ. ಪ್ಲ್ಯಾನ್ ದಟ್. ನೀನು ಆತ್ಮಿಕವಾಗಿ ಪ್ಲ್ಯಾನ್ ಮಾಡಿ. ಇಲ್ಲ ನಿನಗೆ 12 ಅವರ್ ಆಗಲ್ಲ, ನಿನಗೆ 1 ಅವರ್ ಆಗುತ್ತಲ್ಲ, 2 ಅವರ್ ಆಗುತ್ತಲ್ಲ, 3 ಅವರ್ ಆಗುತ್ತೆ. ಪ್ಲ್ಯಾನ್. ಸಮ್ಟೈಮ್ ಯು ಪ್ಲ್ಯಾನ್. ಆತ್ಮ ವಿಷಯದಲ್ಲಿ ನೀನು ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲ ವಿಷಯಗಳು ನೀನು ಅಭಿವೃದ್ಧಿ ಹೊಂದಿ ನೀ ಸುಕ್ಷೇಮವಾಗಿರ್ತೀಯ. ಅಂದರೆ ನಿನಗೆ ಸಮಾಧಾನ ಇರುತ್ತೆ. ಎಷ್ಟೋ ಜನ ಇವತ್ತು ವಿಶ್ವಾಸಿಗಳಿಗೆ ವಿಶ್ರಾಂತಿ ಇಲ್ಲ. ಕಾರಣ ನಾವು ಬೈಬಲ್ ಓದ್ತಾ ಇಲ್ಲ, ಆರಾಧನೆ ಮಾಡ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ, ಪರಿಶುದ್ಧವಾಗಿ ಜೀವಿಸೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ದೇವ್ರ ಉದ್ದೇಶ, ದೇವರು ನಿನ್ನ ಬಗ್ಗೆ ಉದ್ದೇಶ ಇಟ್ಟಿದ್ದಾರೆ, ನಿನ್ನ ಕುಟುಂಬದ ಬಗ್ಗೆ ಉದ್ದೇಶ ಇಟ್ಟಿದ್ದಾರೆ, ನಿನ್ನ ಕೆಲಸದ ಬಗ್ಗೆ, ನಿನ್ನ ಪ್ರೊಫೆಷನ್ ಬಗ್ಗೆ, ನಿನ್ನ ಬಿಸ್ನೆಸ್ ಬಗ್ಗೆ, ನಿನ್ನ ಸೇವೆ ಬಗ್ಗೆ ಉದ್ದೇಶ ಇಟ್ಟಿದ್ದಾರೆ. ವಾಟ್ ಈಸ್ ಗಾಡ್ಸ್ ಪ್ಲ್ಯಾನ್ ಅದು ತಿಳಿಬೇಕಾದ್ರೆ ಈ ಬೈಬಲ್ ಇಲ್ಲದೆ ತಿಳಿಯೋಕ್ಕಾಗಲ್ಲ. ಓಕೆ, ಸರಿ, ಮುಂದೆ ಹೋಗೋಣ. ಅದು 3ನೇದಾಗಿ ಪುರುಷರಲ್ಲಿ ಹೋದ್ರಿ. ಓದಪ್ಪ. ಸೋಮಾರಿಯಾಗಿ ಇರಬೇಡ, ಸಮಯವನ್ನು ವೆಚ್ಚ ಮಾಡಬೇಡ, ನಿನ್ನ ಕೆಲಸವನ್ನು ನಂಬಿಗಸ್ತಿಕೆಯಿಂದ ಮಾಡು, ಪ್ರಯತ್ನ ಪಡು, ಕಷ್ಟಪಡು, ಪ್ರಯಾಸಪಡು. ವೆರಿ ಗುಡ್ ರಾಜೇಂದ್ರ. ಎಷ್ಟೋ ಜನ ಸೋಮಾರಿಗಳಾಗಿದ್ದೀರ. ಸಮಯವನ್ನು ವೆಚ್ಚ ಮಾಡಬೇಡ್ರಿ. ನಿನಗೇನು ಕೆಲಸ ಕೊಟ್ಟಿದ್ದಾರೋ ನಂಬಿಗಸ್ತಿಕೆಯಿಂದ ಮಾಡು, ಪ್ರಯತ್ನ ಪಡು, ಕಷ್ಟಪಡು, ಪ್ರಯಾಸ ಪಡು. ನಾನು ಪ್ರತಿ ವಾರ ಪ್ರಸಂಗ ರೆಡಿ ಮಾಡ್ತೀನಿ. ಕೆಲವು ಸಲ ಶುಕ್ರವಾರದವರೆಗೂ ಆಗುತ್ತೆ ಈ ಪ್ರಸಂಗ ರೆಡಿ ಮಾಡೋಕ್ಕೆ. ನೆನ್ನೆವರೆಗೂ ಆಯಿತು, ಸೋಮವಾರದಿಂದ. ಮಂಡೇ ಟು ಫ್ರೈಡೇ ಮಾಡಿದ್ದೀನಿ. ಸಾಟರ್ಡೇನೂ ನನಗೆ ಇದನ್ನು ಕರೆಕ್ಟಾಗಿ ನಾನು ಮಾಡೋಕ್ಕೆ ಪ್ರಯತ್ನ. ದೇವರು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಡಿಸ್ತಾರಂತೆ. ಕಷ್ಟಪಡಬೇಕಮ್ಮ, ಸುಮ್ಮನೆ ಬಂದ್ಬಿಡಲ್ಲ. ಮಕ್ಕಳು, ನಿಮ್ಮ ತಂದೆ ತಾಯಿಗಳು ಕಷ್ಟಪಡ್ತಾರೆ, ನೀವೇನು ಮಾಡ್ತೀರಾ? ಮನೆಯಲ್ಲಿ ಒಂದು ತಟ್ಟೆ ತೊಳೆಯ ಕಳ್ತೀರಾ? ಮನೆಯಲ್ಲಿ ನೀವು ಮಲಗಿರೋಂಥ ಬೆಡ್ಶೀಟ್ನ ತೆಗೆಯ ಕಳ್ತೀಯಾ? ಚಿಕ್ಕ ಮಕ್ಕಳು ಎಲ್ಲರೂ ಗಮನ ಇಡಿ. ನಿಮ್ಮ ಮನೆಯಲ್ಲಿ ಒಂದು ಚೂರು ಗುಡಿಸ ಕಳ್ತೀರಾ? ತಿಂದಿರ ತಟ್ಟೆ ತೊಳೆಯ ಕಳ್ತೀರಾ? ನಿಮ್ಮ ಅಪ್ಪ ಅಮ್ಮ ತೊಳಿಬೇಕಾ? ಇಲ್ಲಿ ಬಂದರೆ ಈ ಪಾಸ್ಟ್ರು ಇದೇ ಹೇಳ್ತಾರೆ. ಒಂದಲ್ಲ ಒಂದು ದಿನ ನೀನೇ ಹೇಳ್ತೀಯ, ನಮ್ಮ ಪಾಸ್ಟ್ರು ಹೇಳಿದ ಮಾತು ಕೇಳಿದರೆ ಭಾಳ ಚೆನ್ನಾಗಿತ್ತು ಅಂತ ನೀನೇ ಹೇಳ್ತೀಯ. ಹಲ್ಲೆಲೂಯಾ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಮಕ್ಕಳೇ? ಹಲೋ, ಹಾಕ್ಕೊಂಡಿರೋ ಬಟ್ಟೆ ಒಗೆಯಲ್ಲ, ತಿಂದಿರೋ ಪ್ಲೇಟ್ ತೊಳೆಯಲ್ಲ, ಮಲಗಿರೋಂಥ ಹಾಸಿಗೆಯನ್ನು ತೆಗಿಯಲ್ಲ, ಕಾಲಿನಲ್ಲಿ ತೊಗೊಂಡ್ಬಿಡ್ರಂಥ ಧೂಳನ್ನು ಗುಡಿಸಲ್ಲ. ಸೋಮಾರಿಯಾಗಿರಬೇಡ. ನಿನ್ನ ಕೆಲಸವನ್ನು ನಂಬಿಗಸ್ತಿಕೆಯಿಂದ ಮಾಡು, ಪ್ರಯತ್ನ ಮಾಡು, ಕಷ್ಟಪಡು, ಪ್ರಯಾಸ ಪಡು. ಪರ್ಫೆಕ್ಟ್ ಆಗಿರೋಕ್ಕಾಗಲ್ಲ, ಬಟ್ ಪ್ರಯಾಸ ಪಡಬೇಕು. ದೇವ್ರ ಪ್ರಯಾಸ ನೋಡ್ತಾರೆ. ನಿನ್ನ ಕೃತ್ಯಗಳನ್ನು, ತಾಳ್ಮೆಯನ್ನು, ಪ್ರಯಾಸವನ್ನು ನಾನು ಬಲ್ಲೆನು ಅಂತ ದೇವರು ಹೇಳ್ತಾರೆ ಪ್ರಿಯರೇ. ಸೊ ಹೀಗಾಗಿ ಪ್ರಯಾಸ ಪಡ್ರಿ. ಟ್ರೈ. ವಿ ಮೇ ಫೇಲ್. ಈ ಬಲ್ಬನ್ನು ಕಂಡಿಡಿದಂಥ ವ್ಯಕ್ತಿ, ವಿಜ್ಞಾನಿ ಯಾರು, 1000 times ಫೇಲ್ ಆದನಂತೆ, ಆಮೇಲೆ ಕಂಡಿಡಿದಂತೆ. ನೀನು ಫೇಲ್ ಆಗಿದೆಯಾ? ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಫೇಲ್ಡ್. ನಾನು ಸ್ಕೂಲ್ ಬಗ್ಗೆ ಹೇಳ್ತಾ ಇಲ್ಲ. ನಿಮ್ಮಲ್ಲಿ ಎಷ್ಟು ಜನ ನೀವು ಟ್ರೈ ಮಾಡಿದ್ದೀರಾ? ಯು ಹ್ಯಾವ್ ಫೇಲ್ಡ್. ಡೋಂಟ್ ವರಿ. ಫೇಲ್ಯೂರ್ ಈಸ್ ನಾಟ್ ಫೈನಲ್. ಫೇಲ್ಯೂರ್ ಫೈನಲ್ ಅಲ್ಲ. ಡೋಂಟ್ ವರಿ. ದೇವ್ರೆ, ಐ ಹ್ಯಾವ್ ಡನ್ ದಿಸ್ ಮಿಸ್ಟೇಕ್. ನಾನು ಈ ಮಿಸ್ಟೇಕ್ ಮಾಡಿಬಿಟ್ಟೆ, ನನ್ನ ಕ್ಷಮಿಸು ದೇವರೇ, ನನಗೆ ಇನ್ನೊಂದು ಆಪರ್ಚುನಿಟಿ ಕೊಡು. ಸಂಸೋನ ಅದೇ ರೀತಿ ಪ್ರಾರ್ಥನೆ ಮಾಡ್ತಾರೆ. ಇದೊಂದು ಸಾರಿ ಈ 2 ಕಣ್ಣಿನಲ್ಲಿ ಒಂದು ಕಣ್ಣಿಗಾದರೂ ಮುಯ್ ತಿರ್ಸಕ್ಕೆ ನಂಗೆ ಸಹಾಯ ಮಾಡಿದೇವ್ರೆ ಅಂತ ದೇವ್ರು ಕೇಳ್ದ. ದೇವ್ರು ಅವನಿಗೆ ಆಗಲೂ ಚಾನ್ಸ್ ಕೊಟ್ಟರು. ನಿನಗೂ ದೇವರು ಚಾನ್ಸ್ ಕೊಡ್ತಾರೆ. ಹಲ್ಲೆಲೂಯಾ. ಬಟ್ ಡೋಂಟ್ ವೇಸ್ಟ್ ಯೋರ್ ಟೈಮ್. 14ನೇದಾಗಿ ದಯವಿಟ್ಟು ಪುರುಷರಲ್ಲಿ ಇನ್ನೊಬ್ರು ಹೋದ್ರಪ್ಪ, ಬೇಗ, ಚಿಕ್ಕದಿದೆ ಇದು ಪಾಯಿಂಟು. ಓದ್ರಿ. ಎಲ್ಲರನ್ನು ಗೌರವಿಸು, ಸನ್ಮಾನಿಸು. ಯಾರು ಓದಿದ್ದು? ಪ್ರಕಾಶ್. ವೆರಿ ಗುಡ್. ಎಲ್ಲರನ್ನು ಗೌರವಿಸು.
ಎಷ್ಟು ಜನ ನಿಮ್ಮ ಗಂಡಂದಿರಿಗೆ ಏಯ್ ತಲೆಯಲ್ಲಿ ಕೂದಲಿಲ್ಲದೆ ಇರೋವನೇ, ಏಯ್ ನಿನಗೆ ಮುದ್ದೆ ಕೊಡಲ್ಲ ಕಣೋ ಅಂತ ಹೇಳೋಂಥ ಹೆಂಡ್ತಿಗಳು ಎಷ್ಟು ಜನ ಇದ್ದೀರಾ ಗೊತ್ತಾ? ನಿಮ್ಮ ಗಂಡಂದಿರಿಗೆ ಹೆಂಗೆ ಮಾತಾಡ್ತೀರಾ ಗೊತ್ತಾ? ಅದೇ ಹೊರಗಡೆ ಒಬ್ಬ ಬ್ರದರ್ ಬಂದರೆ, ಬ್ರದರ್ ಚೆನ್ನಾಗಿದ್ರೆ 32 ಅಲ್ಲಿ ಬಿಡ್ತೀರಾ, ಮನೆಯಲ್ಲಿದ್ದರೆ 2 ಅಲ್ಲೂ ಬಿಡಲ್ಲ. ಹ್ಞೂ ಅಂದ್ಕೊಂಡಿರ್ತೀರ. ರಾಂಗ್. ನಿಮ್ಮ ಮನೆಯಲ್ಲಿ 32 ಅಲ್ಲಿ ಬಿಟ್ಟು ಮಾತಾಡ್ರಿ. ನಿಮ್ಮ ಗಂಡ 1 ಸೀರೆ ಅಲ್ಲ 10 ಸೀರೆ ಒಂದೇ ತಿಂಗಳು ತಂದು ಕೊಡ್ತಾನೆ. ಬೇಕಾದ್ರೆ ನೋಡಿ. ಹೌದಮ್ಮ? ಲಿಸನ್ ವೆರಿ ಕೇರ್ಫುಲಿ. ಗಂಡಂತೀರೆ ನಿಮ್ಮ ಹೆಂಡತಿ ಹತ್ರ ಯಾವ ರೀತಿ ಮಾತಾಡ್ತಾರೆ? ಏ ಕುಳ್ಳಿ, ಏ ಮಳ್ಳಿ. ಎಷ್ಟೋ ಜನ ಅಮ್ಮ ಗೌರವ ಕೊಟ್ಟು ಮಾತಾಡಿ. ಸರಿ, ನಿಮ್ಮ ಮಕ್ಕಳಿಗೆ ಏನು ಮಾತಾಡ್ತಾರೆ? ಕತ್ತೆ. ಎಷ್ಟು ಜನ ವಿಶ್ವಾಸಿಗಳ ಮನೆಯಲ್ಲಿ ಆ ಮಾತು ಕೇಳಿಸ್ಕೊಳ್ತೀವಿ ಗೊತ್ತಾ? ಏಯ್ ಕತ್ತೆ, ಏ ನಾಯಿ. ಅವ್ರು ನಿಜವಾಗ್ಲೂ ನಾಯಿ ಆಗ್ಬಿಟ್ಟಿದ್ರೆ ಏನು ಗತಿ? ನಿನ್ನ ಗತಿ. ಸರಿ, ಇಲ್ಲಿವರೆಗೆ ಆ ಥರ ಹೇಳಿದ್ದೀರಾ? ಹ್ಯಾವ್ ಯು ಟೋಲ್ಡ್ ದ್ಯಾಟ್ ಅಪ್ ಟಿಲ್ ನೌ? ಪಶ್ಚಾತ್ತಾಪ ಪಡ, ಅಯ್ಯೋ ದೇವರೇ ನಾನು ಆ ರೀತಿ ಹೇಳ್ಬಿಟ್ಟೆ. ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಫ್ರಮ್ ಯುವರ್ ಹೋಮ್. ನಿಮ್ಮ ಮನೇಲಿರೋರಿಂದ ರೆಸ್ಪೆಕ್ಟ್ ಮಾಡಿ, ಆಮೇಲೆ ಸಭೆಗೆ ಬನ್ನಿ. ಸಭೆಯಲ್ಲಿರೋರನ್ನ ರೆಸ್ಪೆಕ್ಟ್ ಮಾಡಿ. ನಿಮಗಿಂತ ಕುರುಪಿಯಾಗಿರೋರು ಯಾರು? ಇವತ್ತು ನಾವೆಲ್ಲ ಏನು ನೋಡ್ತೀವಿ ಗೊತ್ತಾ? ಬ್ಯೂಟಿಫುಲ್ ಆಗಿರೋರು, ಹ್ಯಾಂಡ್ಸಮ್ ಆಗಿರೋರನ್ನ ನೋಡಿ ಹಲ್ಲು ಬಿಡ್ತೀವಿ. ಅದೇ ಪಾಪ ಯಾರೋ ಹಲ್ಲು ಮುಂದೆ ಬಂದಿದೆ, ಏನೋ ಒಂದೊಂದು ಥರ ಇದ್ದಾನೆ, ಏಯ್ ಅಂತೀವಿ. ಆದರೆ ಹ್ಯಾಂಡ್ಸಮ್ ಆಗಿರೋ ನೋಡಿ, ಬೈಬಲ್ನಲ್ಲಿ ಸುಮಾರು ಬ್ಯೂಟಿಫುಲ್ ಗರ್ಲ್ಸ್ ಆಲ್ವೇಸ್ ಫೆಲ್ ಇನ್ ಪ್ರಾಬ್ಲಮ್. ಸುಮಾರು ಬ್ಯೂಟಿಫುಲ್ ಗರ್ಲ್ಸ್. ಬ್ಯೂಟಿಫುಲ್ ರಾಂಗ್ ಅಲ್ಲ, ದೇವ್ರು ನಿಮ್ಗೆ ಕೊಟ್ಟಿರೋ ಬ್ಯೂಟಿ ಅದು. ದೇವ್ರ ಸ್ತೋತ್ರ ಎಲ್ಲ ಹೇಳಿ, ದೇವರೇ ನಿನ್ನ ಸ್ತೋತ್ರ ಅನ್ರಿ. ಅಟ್ಲೀಸ್ಟ್ ನಮ್ಮಂಗೆ ಯಾವಾಗಾದ್ರೂ ಒಂದು ಟೈಮ್ ಕಪ್ಪಗಿರ್ರಪ್ಪ. ಜಸ್ಟ್ ಎ ಜೋಕ್. ದೇವರು ಅವ್ರವ್ರ ತಕ್ಕಂತೆ ಸೃಷ್ಟಿ ಮಾಡಿದ್ದಾರೆ. ದೇವ್ರ ಸ್ತೋತ್ರ. ನಾನು ಹೇಳ, ಸಭೆಯಲ್ಲಿ ಎಷ್ಟೋ ಜನ ಪಕ್ಷಪಾತ ಇಟ್ಕೊಂಡಿದ್ದೀರ. ಪಕ್ಷಪಾತ ಇದೆ. ಎಜುಕೇಷನ್ ಚೆನ್ನಾಗಿಲ್ಲದೆ ಇರೋರನ್ನ ಹೇ ಅನ್ನೋದು. ಅದೇ ಏನೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ರೆ ಅವ್ರಿಗೆ ರೀ ಅನ್ನೋದು. ಪಕ್ಷಪಾತ. ರಾಂಗ್. ಹುಷಾರ್, ಜಾಗ್ರತೆಯಾಗಿರಿ. ದೇವರು ಅದನ್ನೆಲ್ಲ ಲೆಕ್ಕ ಹಾಕ್ತಾ ಇದ್ದಾರೆ. ಚಿಕ್ಕ ಕಾರ್ಯಗಳನ್ನು ದೇವರು ಲೆಕ್ಕ ಹಾಕ್ತಾ ಇದ್ದಾರೆ. ಆದ್ದರಿಂದ ಒಂದು ವೇಳೆ ಆ ಥರ ಮಾಡಿದರೆ ದಯವಿಟ್ಟು ಬಲಹೀನರು ಯಾರೋ ಅವ್ರನ್ನ ನೋಡ್ಬಿಟ್ಟು ಏನು ಮಾಡ್ರಿ, ಏನಮ್ಮ ಚೆನ್ನಾಗಿದ್ರಮ್ಮ ಅಂತ. ಓಕೆ, ತಂದೆ ತಾಯಿಗಳೇ, ನಿಮ್ಮ ಮಕ್ಕಳ ಹತ್ರ ಯಾವ ರೀತಿ ಮಾತಾಡ್ತೀರ? ನಾನು ಕಲಿತಾ ಇದ್ದೀನಿ, ಇನ್ನೂ ನಾನೇನು ಪರ್ಫೆಕ್ಟ್ ಇಲ್ಲ, ಇನ್ನೂ ಕಲಿತಾ ಇದ್ದೆ. ಮಕ್ಕಳ ಹತ್ರ ಮಾತಾಡೋಕ್ಕೆ, ಚೆನ್ನಾಗಿ ಮಾತಾಡೋಕ್ಕೆ ಇನ್ನೂ ಕಲಿತಾ ಇದ್ದೆ. ಐ ಆಮ್ ನಾಟ್ ಪರ್ಫೆಕ್ಟ್. ನಾನು ಮೊದಲೇ ಹೇಳ್ಬಿಡ್ತಾ ಇದ್ದೆ, ನಾನು ಎಲ್ಲರಂಗೆ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಐ ಆಮ್ ಆಲ್ಸೋ ಟ್ರೈಯಿಂಗ್ ಲೆವೆಲ್ ಬೆಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಿರಿ. ಇನ್ಮೇಲೆ ನೀವೆಲ್ಲ ನಿಮ್ಮ ಗಂಡಂದಿರನ್ನ ಏನು ಹೇಳ್ರಿ? ಏನಮ್ಮ? ಏನಪ್ಪ ನೀವು? ಗೌರವಿಸ್ರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಗೌರವಿಸ್ರಿ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಇವತ್ತು ಸಭೆಯಲ್ಲಿ ಹೊರಗಡೆ ತಗೊಳ್ಬೇಡಿ, ಸಭೆಯಲ್ಲೇ. ಯಾರಾದರೂ ತುಂಬ ಬಡವರು ಮದುವೆ ಆದರೆ ಅವ್ರ ಮದುವೆಗೆ ಬರಲ್ಲ ನೀನು. ಯಾರಾದರೂ ಸ್ವಲ್ಪ ಹೈ ಲೆವೆಲ್ ಆಗಿದ್ದಾರಾ, ಅವ್ರ ಮದುವೆಗೆ ಬಂದುಬಿಡ್ತೀಯಲ್ಲ. ಯಾಕೆ ಅಲ್ಲೇಲೂ ಇಲ್ಲ? ಯು ಆರ್ ಶೋಯಿಂಗ್ ಪಾರ್ಶಾಲಿಟಿ ಬ್ರದರ್, ಯು ಆರ್ ಶೋಯಿಂಗ್ ಪಾರ್ಶಾಲಿಟಿ ಸಿಸ್ಟರ್. ನಾವೆಲ್ಲ ಒಂದು ಫ್ಯಾಮಿಲಿ. ನಾನಿವತ್ತು ದೇವ್ರ ಹತ್ರ ಏನು ಕೇಳ್ತಾ ಇದ್ದೇನೆ ಗೊತ್ತಾ? ದೇವರೇ, ಯಾರು ಲೋ ಲೆವೆಲ್ ಆಗಿದ್ದಾರೋ, ದೇವರೇ ಯಾರು ಭಾಳ ಬಲಹೀನರಾಗಿದ್ದಾರೋ ಅವ್ರನ್ನ ರೆಸ್ಪೆಕ್ಟ್ ಕೊಡೋಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇಲ್ಲ ದೇವರೇ, ಬಟ್ ನಂಗೆ ಸಹಾಯ ಮಾಡಿ. ಇಲ್ಲಿ ಮುಂದೆ ಎಷ್ಟೋ ಜನ ಪ್ರಾರ್ಥನೆಗೆ ಬರ್ತಾರೆ, ಅದರಲ್ಲಿ ಚಿಕ್ಕಮನಿ ಅಕ್ಕ ಬರ್ತಾರೆ. ಚಿಕ್ಕಮನಿ ಅಕ್ಕ ಬರಬೇಕಾದ್ರೆ ಕೆಲವು ಸಲ ಪ್ರಾರ್ಥನೆ ಮಾಡ್ತಾ ಇರ್ತೀನಿ, ಚಿಕ್ಕಮನಿ ಅಕ್ಕ ಸ್ಟೋರಿ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಕೆಲವು ಸಲ ನನಗೆ ಭಾನುವಾರ ನನಗೆ ಎಷ್ಟೋ ಜನ ಬರ್ತಾರಪ್ಪ ಈಗ ಪ್ರಾರ್ಥನೆ ಮಾಡೋದು. ಆದರೂ ಅಮ್ಮ ಅಲ್ಲಿ ಬರ್ತೀಯಮ್ಮ, ಅಲ್ಲಿ ಆಫೀಸ್ ಬಾಮ್ಮ, ರೆಸ್ಪೆಕ್ಟ್ ಕೊಡೋಕ್ಕೆ ದೇವರು ಕಲಿಸೋದ್ರು ನನಗೆ. ಇಟ್ಸ್ ವೆರಿ ಡಿಫಿಕಲ್ಟ್, ಕೆಲವು ಸಲ ವೆರಿ ಡಿಫಿಕಲ್ಟ್ ನಮಗೆ ಅಲ್ವಮ್ಮ. ಸೊ ಯಾರು ಬ್ಯೂಟಿಫುಲ್ ಆಗಿಲ್ವೋ, ಯಾರು ಹ್ಯಾಂಡ್ಸಮ್ ಆಗಿಲ್ವೋ, ಯಾರು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾ ಇಲ್ವೋ ಅವ್ರನ್ನ ಕೇರ್ ಮಾಡಿರಿ, ಅವ್ರನ್ನ ನೋಡ್ರಿ, ಅವ್ರ ಹತ್ರ ಚೆನ್ನಾಗಿ ಮಾತಾಡಿ.
ಇಲ್ಲಿವರೆಗೂ ಮಾತಾಡಿಲ್ವಾ? ಭಯಪಡಬೇಡಿ, ಚೆನ್ನಾಗಿ ಮಾತಾಡಿ. ಯಾರಿಗೆ ಸಂಬಳ ಕಡಿಮೆನೋ, ಯಾರ ಕೈನಲ್ಲಿ ನಿಮಗೆ ವಾಪಸ್ ಏನು ಮಾಡೋಕ್ಕಾಗಲ್ವೋ ಅವ್ರನ್ನ ಸ್ವಲ್ಪ ಗಮನ ಇಟ್ಟು ಅವರಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ನಿಮ್ಮ ಜೀವಮಾನದಲ್ಲಿ ದೇವರು ಏನು ಉದ್ದೇಶ ಇಟ್ಟಿದ್ದಾರೋ ಅದು ನೆರವೇರಿಸ್ತಾರೆ. ಹಲ್ಲೆಲೂಯಾ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇನ್ನೆರಡು ಪಾಯಿಂಟ್ ಇದೆ, ಮುಗಿಸ್ಬಿಡ್ತೀನಿ. 15ನೇದು ಹೆಣ್ಮಕ್ಳಲ್ಲಿ, ಸ್ತ್ರೀಯರಲ್ಲಿ ಒಬ್ಬರು ಓದಮ್ಮ. ಬೇಗ ಓದಮ್ಮ. ನಿನಗಿರುಗಿಂತಲೂ ವಿದ್ಯಾಭ್ಯಾಸದಲ್ಲಿ ಕೆಲವು ಮಟ್ಟದವರು, ಐಶ್ವರ್ಯದಲ್ಲಿ ಕೆಳಮಟ್ಟದವರು, ಸೌಂದರ್ಯದಲ್ಲಿ ಕೆಳಮಟ್ಟದವರನ್ನು ಕೇವಲವಾಗಿ ಎಣಿಸಬೇಡ. ಎಸ್, ಕೇವಲವಾಗಿ ಎಣಿಸಬೇಡ್ರಿ. ಇವತ್ತು ಒಂದು ವೇಳೆ ಸಭೆ, ಸ್ಟಾರ್ಟಿಂಗ್ ಫ್ರಮ್ ಯುವರ್ ಹೋಮ್ ಆ್ಯಂಡ್ ಸಭೆ, ನಿಮ್ಮ ಭಾಳ ಹತ್ರ ಇರೋರು ನಿಮ್ಮ ಮನೆ ಮತ್ತು ಸಭೆ. ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಎನಿ ಒನ್ ಆ್ಯಂಡ್ ಎವ್ರಿ ಒನ್. ಲಾಸ್ಟ್ 16ನೇದು, ದಯವಿಟ್ಟು ಪುರುಷರಲ್ಲಿ ಒಬ್ರು ಓದ್ತೀರಾ? ಪ್ರಕಾಶ್. ನೆಕ್ಸ್ಟ್ ಯಾರು? ದಿನೇಶ್. ವೆರಿ ಗುಡ್ ದಿನೇಶ್. ಸಮಾಧಾನದಿಂದ ಇರುವುದಕ್ಕೆ ಪ್ರಯತ್ನ ಪಡು. ಹೆಂಗಿರೋದಕ್ಕೆ ಪ್ರಯತ್ನ ಮಾಡಬೇಕು? ಸಮಾಧಾನ. ನನಗೆ ಗೊತ್ತಿಲ್ಲಮ್ಮ ಯಾರು ಇವತ್ತು ಸಮಾಧಾನ ಕಳ್ಕೊಂಬಂದಿದ್ದೀರಾ. ಸಮಾಧಾನ ಇಲ್ಲದೇ ಇರೋಂಥ ಸಿಚುವೇಶನ್ಗಳು ಬರ್ತದೆ, ಆದರೆ ಅಂಥ ಟೈಮಲ್ಲಿ ತಗ್ಗಿಸ್ಕೋ, ಸಮಾಧಾನದಿಂದಿರು. ನಿನ್ನ ಜೀವಮಾನದಲ್ಲಿ ದೇವ್ರ ಉದ್ದೇಶ ನೆರವೇರ್ತದೆ. ಒಂದೇಳ, ನಿಮ್ಮಲ್ಲಿ 2 ಥರದ ಜನ ಇವತ್ತು ಈ ಸಭೆಯಲ್ಲಿದ್ದೀವಿ. ಒಂದು, ಟೈಮ್ ವೇಸ್ಟ್ ಮಾಡಿದವರು, ದೇವ್ರ ಪ್ಲ್ಯಾನ್ ವೇಸ್ಟ್ ಮಾಡಿದವರು. ಎರಡನೇದಾಗಿ, ದೇವ್ರ ಪ್ಲ್ಯಾನ್ ಬೇಡ ಅಂದವರು. ಆದರೆ ಪ್ರಿಯ ದೇವ್ರ ಮಕ್ಕಳೇ, ದೇವರ ಪ್ಲ್ಯಾನ್ ನಿನ್ನ ಪ್ಲ್ಯಾನ್ಗಿಂತ ದೊಡ್ಡದು. ಆ ಉದ್ದೇಶ ನಿನಗೆ ನೆರವೇರಬೇಕಾದ್ರೆ ಈ 16 ಕಾರ್ಯಗಳನ್ನ ಸ್ಟಡಿ ಮಾಡು. ಮಾತ್ರವಲ್ಲದೆ ಪಶ್ಚಾತ್ತಾಪ ಪಡು. ಪ್ರತಿ ಕ್ಷಣ ಪ್ರತಿ ನಿಮಿಷ ಪಶ್ಚಾತ್ತಾಪ ಪಡು. ನಿನ್ನ ಜೀವಮಾನದಲ್ಲಿ ದೇವರ ಪ್ಲ್ಯಾನನ್ನು ದೇವರು ನೆರವೇರಿಸ್ತಾರೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿದಾರಲ್ಲ. ಇವತ್ತು ಎಲ್ಲರೂ ಎದ್ದು ನಿಂತ್ಕೊಳ್ಳಿ. 1 ನಿಮಿಷ ಎಲ್ಲರೂ ಕರಗಳನ್ನ ಮೇಲ್ಕೆತ್ತರಿ ದೇವರ ಹತ್ರ ಹೇಳಿ, ಸ್ವಾಮಿ ನಾನು ವೇಸ್ಟ್ ಮಾಡಿಬಿಟ್ಟೆಪ್ಪ, ನನ್ನ ಕ್ಷಮಿಸು. ಒಂದು ವೇಳೆ ಯಾರಾದರೂ ಆ ರೀತಿ ಪಶ್ಚಾತ್ತಾಪ ಹೃದಯ ನೀ ಪಟ್ಟಿದ್ದೇ ಆಗಿದರೆ ಕೈಗಳಿಗೆ ಮೇಲ್ಕೆತ್ತರಿ. ನಾವು ಪ್ರಾರ್ಥನೆ ಮಾಡೋಣ, ಒಬ್ರಿಗೊಬ್ರು ನಾವು ಪ್ರಾರ್ಥನೆ ಮಾಡೋಣ. ನಾನು ಇಷ್ಟು ವರ್ಷ ವೇಸ್ಟ್ ಮಾಡಿಬಿಟ್ಟೆ, ದೇವರೇ ನನ್ನ ಕ್ಷಮಿಸು. ಆದರೆ ನಿನ್ನ ಉದ್ದೇಶ ನನ್ನ ಜೀವಮಾನದಲ್ಲಿ ನೆರವೇರಬೇಕಪ್ಪ ದೇವರೇ. ಆದ್ದರಿಂದ ಇವತ್ತು ಪಶ್ಚಾತ್ತಾಪ ಪಡ್ತೀನಿ. ಎಷ್ಟು ವರ್ಷ ವೇಸ್ಟ್ ಮಾಡಿದ್ದೀನೋ ಅಷ್ಟು ವರ್ಷ ನನಗೆ ಕಟ್ಟಿಕೊಡು. ನಾನು ನಿನಗಾಗಿ ಜೀವಿಸ್ತೀನಿ ದೇವರೇ, ನಿನ್ನೊಂದಿಗೆ ಕೋಆಪ್ರೇಟ್ ಮಾಡ್ತೀನಿ ಎಂಬುದಾಗಿ ಹೇಳಿ. ಖಂಡಿತವಾಗಿ ಯೇಸು ನಿಮ್ಮ ಜೀವಮಾನದಲ್ಲಿ ಏನು ಉದ್ದೇಶ ಇಟ್ಟಿದ್ದಾರೋ ಅದನ್ನೆಲ್ಲ ನೆರವೇರಿಸ್ತಾರೆ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಈ ಸಂದರ್ಭದಲ್ಲಿ ಬಂದಿರುವಂಥ ಎಲ್ಲ ದೇವ ಮಕ್ಕಳಿಗಾಗಿ ಸ್ತೋತ್ರ. ಅಪ್ಪ ತಂದೆಯಾದರೆ, ನಮ್ಮಲ್ಲಿ ಎಷ್ಟೋ ಜನ ನೀನು ನಮ್ಮ ಬಗ್ಗೆ ಎಷ್ಟೋ ದೊಡ್ಡ ಉದ್ದೇಶಗಳನ್ನ ಇಟ್ಕೊಂಡಿದ್ಯಾ, ಆದರೆ ಅದನ್ನು ನೆರವೇರಿಸದೆ ಹೋಗ್ಬಿಟ್ವಪ್ಪ. ನಮ್ಮನ್ನು ಕ್ಷಮಿಸು. ನಿನ್ನ ರಕ್ತದ ಮೂಲಕ ನಮ್ಮನ್ನು ತೊಳೆ, ನಮ್ಮನ್ನು ಶುದ್ಧ ಮಾಡು. ಇವತ್ತು ಯಾರ್ಯಾರು ಪಶ್ಚಾತ್ತಾಪ ಪಟ್ಟು ನನ್ನ ಜೀವಮಾನದಲ್ಲಿ ದೇವರ ಉದ್ದೇಶ ನೆರವೇರಬೇಕೆಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಅಪ್ಪಾ ದೇವರೇ, ಅವರ ಪಶ್ಚಾತ್ತಾಪದ ಮಾನಸಾಂತರದ ಹೃದಯವನ್ನು ನೋಡಿ ಅವರ ಜೀವಮಾನದಲ್ಲಿ ನೀನು ಏನೇನು ಪ್ಲ್ಯಾನ್ಗಳು ಇಟ್ಟಿದೆಯೋ ಅದನ್ನೆಲ್ಲ ನೆರವೇರಿಸಪ್ಪ. ಅದನ್ನೆಲ್ಲ ಅವರಿಗೆ ನೆರವೇರಿಸಿಕೊಡು. ಯಾರು ಇವತ್ತು ಮೊದಲೇದಾಗಿ ಯೇಸುವೇ ನಿನ್ನ ಬಳಿಗೆ ಬಂದಿದ್ದಾರೋ, ನನಗೆ ಯೇಸು ಬೇಕು, ಯೇಸುವನ್ನು ನಾನು ಯಜಮಾನನಾಗಿ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸ್ಕೊಳ್ತೀನಿ ಎಂಬುದಾಗಿ ಯಾರ್ಯಾರು ತೀರ್ಮಾನ ಮಾಡಿದಾರೋ ಅವ್ರ ಹೃದಯದಲ್ಲಿ ನೀನು ಪ್ರವೇಶ ಮಾಡು. ಅವರಿಗೆ ಸಮಾಧಾನ ಕೊಡು, ಅವರಿಗೆ ವಿಶ್ರಾಂತಿ ಕೊಡು, ಅವರೆಲ್ಲರನ್ನ ಆಶೀರ್ವಾದ ಮಾಡು.